ಬೋಧಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾಧು ನಿಜ ಗುಣಿಗೆ ಮಣಿಯುವೆನು. ಸಾಧು ನಿಜ ಗುಣಿಗೆ ಮಣಿಯುವೆನು. ನಿಜವನ್ನರಿಸುವ ಸಿಂಧಿಗ ಗುಣಿಯ ಗ್ರಂಥವನ್ನು ನಿಜವಾಗಿ ಬೇಡಿ ನಿಜಗುಳ್ಮನ ಮುರಳಿಸುವ ಸುಜನರಿಗೆ ನಿತ್ಯ ನಮಿಸುವೆನು. ಸುಜನರಿಗೆ ನಿತ್ಯ ನಮಿಸುವೆನು. ಬದ್ಧ ಜೀವನಿಗೆಲ್ಲ ಅದ್ವೈತ ಬೋಧನೆ ಶುದ್ಧರನ್ನಾಗಿ ಕೈಲಾಸಿ ತಿಳಿಸುತ್ತ ಸಿದ್ಧರುಡರಿಗೆ ನಮನಪ್ಪೆ. ಸಿದ್ಧರುಡರಿಗೆ ನಮನಪ್ಪೆ. ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿಪ್ಪನೆ ಶಾಸ್ತ್ರವೆಂಬುವ ನರಿಗಳು. ಬಾಳ ಶಕ್ತಿಯ ಶಿವ ಗರ್ಜನೆ ಬಾಳ ಕೇಳಿದ ಬಳಿಕ ಮೂಗವು. ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪರಮ ಪೂಜ್ಯ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಶ್ರೀ ಅಭಿನವ ನಿಜಗುಣ ಅಪ್ಪಂಗಳ ಶ್ರೀಚರಣ ಕಮಲಗಳಲ್ಲಿಯೂ ಶಿರಸಾಷ್ಟಾಂಗ ಪೂರ್ವಕವಾಗಿ ನಮನಗಳನ್ನು ಗೈಯುತ್ತಾ, ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಬಸವಾನಂದಜ್ಜಿಯವರ ಶ್ರೀಚರಣ ಕಮಲಗಳಲ್ಲಿಯೂ ದೀರ್ಘದಂಡೋತ್ ಪ್ರಣಾಮಗಳನ್ನು ಸಮರ್ಪಿಸಿ, ಜಗತ್ತೊಂದರು ಸಾಕ್ಷಾತ್ ಪರಶಿವನ ಅವತಾರಿಗಳಾದ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳಲ್ಲಿಯೂ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಆರೂಢ ಜ್ಯೋತಿ ಶಿವತೃಪ್ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳಲ್ಲಿ ಶಿರಸಾಷ್ಟಾಂಗ ಪೂರ್ವಕವಾಗಿ ನಮನಗಳನ್ನು ಗೈದು ತಮ್ಮೆಲ್ಲರಿಗೂ ಅನೇಕ ವಂದನೆಗಳನ್ನು ತಿಳಿಸುತ್ತಾ, ಕ್ರಮವತ್ತಾಗಿ ನಡೆದಿರುವಂಥ ಶಾಸ್ತ್ರ ಶ್ರೀಮದ್ ಭಗವದ್ಗೀತಾ ಎನ್ನುವ ಗ್ರಂಥದ ಕ್ರಮಶಾಸ್ತ್ರ ಇಲ್ಲಿಯ ಪರ್ಯಂತರ ನಡ್ಕೊಂಡು ಬಂದಿರತಕ್ಕಂಥ ವಿಷಯ. ಗುರುಗಳ ಒಂದು ಅನುಪಸ್ಥಿತಿಯಲ್ಲಿ ಈ ಒಂದು ಗ್ರಂಥದ ವಿಚಾರವನ್ನು ನಮ್ಮ ಬುದ್ಧಿಗೆ ಒಳದಷ್ಟು ಒಂದು ಸ್ವಲ್ಪ ವಿಚಾರ ಮಾಡೋಣ. ಬೇರೆ ಶಾಸ್ತ್ರ ತಗೊಂಬೋದು ದೊಡ್ಡ ವಿಷಯ ಅಲ್ಲ, ಅವು ವಿಚಾರ ಬೇರೆ ಬೇರೆ ಆಗಿಬಿಡ್ತವೆ. ಇಲ್ಲಿ ನಡೆದಿರ್ತಕ್ಕಂಥ 2ನೇ ಅಧ್ಯಾಯದ ಸಾಂಖ್ಯಯೋಗ. ಈ ಸಾಂಖ್ಯಯೋಗದಲ್ಲಿ ಯಾವ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಉಪದೇಶಿಸಲ್ಪಟ್ಟಂಥ ತತ್ವಗಳು ಏನಪ್ಪ ಅಂತಂದರೆ, ಸಾಂಖ್ಯಯೋಗ ಅಂತಂದರೆ ಇಲ್ಲಿ ತತ್ವಗಳನ್ನು ವಿಚಾರ ಮಾಡೋದು ಅಂತ. ಸಾಂಖ್ಯಶಾಸ್ತ್ರದ ಅಭಿಪ್ರಾಯ ಏನು? 25 ತತ್ವಗಳಿಂದ ಹುಟ್ಟಿದಂಥ ಈ ಸ್ಥೂಲ ಶರೀರ, ಇದರ ಧರ್ಮಗಳು, ಇದರ ವ್ಯವಸ್ಥೆ ಹೇಗಿದೆ ಮತ್ತು ಇದು ನಾಶ ಉಳ್ಳದ್ದು ಅಂತ ನಮ್ಮ ಅನುಭವಕ್ಕೆ ತಂದು ಕೊಡೋದಕ್ಕೆ ಈ ಒಂದು ಯೋಗದ ಅಭಿಪ್ರಾಯವನ್ನಿಟ್ಟುಕೊಂಡು ಇಲ್ಲಿ ಪರ್ಯಂತ ಹೇಳಿಕೆ ಅಂತ ಬಂದರು. ಇಲ್ಲಿ ಏನು ಹೇಳ್ತಾನ 19ನೇ ಶ್ಲೋಕದಲ್ಲಿ, ಯಾ ಏನಂ ವ್ಯಕ್ತಿ ಅಂತಾರಂ ಯಂ ಚ ಏನಂ ಮನ್ಯತೆ ಹತಂ ಉಭಯತೋ ನ ವಿಜಾನಿತೆ ನ ಅಯಂ ಹಂತಿ ನ ಹನ್ಯತೆ ಅಂತ ಒಂದು ಶ್ಲೋಕ. ಇಲ್ಲಿ ಏನು ಹೇಳ್ತಾನಪ್ಪ ಅಂತಂದರೆ, ಯಾವ ಆತ್ಮನು ಅಂದರೆ ಇಲ್ಲಿಯ ಪರ್ಯಂತರ ಹೇಳಿಕೆ ಅಂತ ಬಂದಾರಲ್ಲ, ಇಂದ ಹೇಳಿಕೆ ಅಂತ ಬಂದಾರ ಶರೀರಣಿ ಅಂತ.
ಹಿಂದಿನ ಶ್ಲೋಕದಲ್ಲಿ ಹೇಳ್ಕೊಂತ ಬಂದರು ನೋಡಿ. ಅಲ್ಲಿ ಯಾವ ರೀತಿಯಿಂದ ಈ ಶರೀರವು ಹೇಗೆ ನಶ್ವರವಾಗಿದೆ, ಅಲ್ಲಿ ಮೊದಲು ಯಾಕೆ ಈ ಸಂಶಯ ಬಂತು, ಯಾಕೆ ಇಲ್ಲಿ ಹೇಳಕೊಂಟನ ಪರಮಾತ್ಮ ಅಂತಂದರೆ, ಅರ್ಜುನನಿಗೆ ಯಾವ ರೀತಿಯಿಂದ ಯುದ್ಧದ ರಣರಂಗ ಮಧ್ಯದಲ್ಲಿ ಇವರು ನಮ್ಮವರು ಅನ್ನುವಂಥ ಮೋಹಪರವಶನಾಗಿ, ಇವರು ನಮ್ಮವರು, ನಮ್ಮ ತಾತಂದಿರು, ನಮ್ಮ ತಂದೆಯವರು, ನಮ್ಮ ಅಣ್ಣ ತಮ್ಮರು ಅಂತ ಏನು ಭಾವ ಮೋಹಪರವಶವಾಗಿದ್ದ ಅರ್ಜುನ, ಅಂಥವನು ಮೋಹವನ್ನು ಕಳಿಬೇಕಾಗಿತ್ತಪ್ಪ ಅಂತಂದರೆ ಯಥಾರ್ಥವಾದ ಬೋಧೆಯನ್ನು ಮಾಡಬೇಕಾಯ್ತು. ಅಲ್ಲಿ ಮೊದಲನೇದು ಏನು ಪ್ರಶ್ನೆ ಅರ್ಜುನಿಗೆ ಹೇಳ್ತಕ್ಕಂಥ ವಿಚಾರ ಏನಪ್ಪ ಅಂದ್ರೆ, ನೀನು ಕೊಲ್ಲುತ್ತೀನಿ ಅಂತ ತಿಳಿದದ್ದಲ್ಲ, ಯಾರನ್ನ ಕೊಲ್ಲುತ್ತಿದ್ದಪ್ಪ ಇದ್ರಾಗ? ಒಂದು ಆತ್ಮ ಅದ, ಅದು ನಾಶರಹಿತ ಐತಿ. ನಿನ್ನಿಂದಾಗಲಿ ಇನ್ನೊಬ್ಬರಿಂದಾಗಲಿ ಅದನ್ನು ನಾಶ ಮಾಡೋಕ್ಕಂತ ಬರಂಗಿಲ್ಲ. ಯಾಕಂದ್ರೆ ತ್ರಿಕಾಲ ಅಭಾದ್ಯಂ ಸದ್ರೂಪತ್ವಂ, ಯಾವುದು ಮೂರು ಕಾಲದೊಳಗೆ ನಾಶ ಇಲ್ಲದೆ ಇರುವಂಥದ್ದು ಅದೇ ಸದ್ರೂಪ ಬ್ರಹ್ಮ ಅಂತ ಕರೆದಾರ. ಅದಕ್ಕೆ ನಾಶ ಇಲ್ಲ, ಯಾರಿಂದಲೂ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ನಾಶವುಳ್ಳದ್ದು ಯಾವುದದ? ಶರೀರ ಅದ. ನೀನು ಕೊಲ್ಲಿದ್ರೇನು ಏನು, ಕೊಲ್ಲದೇ ಇದ್ರೇನು ಅದು ಒಂದು ದಿವಸ ನಾಶ ಆಗೋದೇ ಅದರ ಸ್ವಭಾವ ಅದ. ಮತ್ತು ಈ ಎರಡರ ಮಧ್ಯದಲ್ಲಿ ನಾನು ಕೊಲ್ಲುತ್ತೀನಿ ಅಂತ ತಿಳಿದಲ್ಲ, ಯಾವುದನ್ನು ನೀ ಕೊಲ್ತಿದ್ದಿ ಅದನ್ನು ನನಗೆ ಹೇಳು ಅಂತ ಪ್ರಶ್ನೆಯನ್ನು ಮಾಡಿ ಅದಕ್ಕೆ ಉತ್ತರವನ್ನು ಹೇಳಿಕೆ ಅಂತ ಬಂದರು. ಈ ಆತ್ಮನು ಕೊಲ್ಲುವವನು ಎಂದು ಯಾರು ತಿಳಿದುಕೊಳ್ಳುತ್ತಾರೋ, ಇಲ್ಲಪ್ಪ ನಾ ಶರೀರ ನಾಶ ಮಾಡಂಗಿಲ್ಲ, ಆತ್ಮನನ್ನೇ ನಾಶ ಮಾಡ್ತೀನಿ ಅಂತ ನೀ ತಿಳ್ಕೊಂಡ್ರೆ, ಇವನನ್ನು ಸಾಯುವನು ಎಂದು ಯಾರು ತಿಳಿದುಕೊಳ್ಳುತ್ತಾರೋ ಅವರಿಬ್ಬರು ಅದು ತಿಳಿಯದು ಅಂತ ಹೇಳ್ತಾರೆ. ಆತ್ಮನನ್ನು ನಾಶ ಮಾಡ್ತೀನಿ ಅಂತ ತಿಳಿದವನೊಬ್ಬನು ಅದನ್ನು ನಾಶ ಮಾಡ್ತೀನಿ ಅಂತ ತಿಳ್ಕೊಂಡನಲ್ಲ ಒಬ್ಬನು, ನಾನು ಕೊಲ್ಲುತ್ತೀನಿ ಅಂತ. ಮತ್ತು ಅವನು ನಾನು ನಾಶ ಮಾಡಿದರೆ ಅವನು ಸಾಯ್ತಾನೆ ಅಂತ ತಿಳ್ಕೊಂಡೀನಿ. ಇವರಿಬ್ಬರು ತಿಳಿಲೇ ಇರುವಂಥ ವ್ಯಕ್ತಿಗಳೇ ಹೊರತು ತಿಳಿದವರಲ್ಲ ಅಂತ ಹೇಳ್ತಾನೆ. ಯಾಕೆ ಅಂತಂದರೆ ಈ ಆತ್ಮನು ನಿಜವಾಗಿ ಯಾರನ್ನು ಕೊಲ್ಲುವುದಿಲ್ಲ. ಆತ್ಮ ಯಾರನ್ನ ಕೊಲ್ಲಲಿಕ್ಕೆ ಬರೋದಿಲ್ಲ, ಅವನು ಕೊಲ್ಲಲ್ಪಡೋದೂ ಇಲ್ಲ. ಅವನು ಯಾರಿಗೆ ಕೊಲ್ಲಕ್ಕೆ ಬರಂಗಿಲ್ಲ ಆತ್ಮನಿಗೆ. ಯಾಕಂದ್ರೆ ಅವನು ಅವಯರಹಿತ ಇದ್ದಾನ. ಆತ್ಮ ಇನ್ನೊಬ್ಬರನ್ನ ನಾಶ ಮಾಡೋಕ್ಕೆ ಬರ್ತದೇನೋ, ಬರಂಗಿಲ್ಲ. ಮತ್ತು ಅವನ ನಾಶ ಮಾಡ್ತಕ್ಕಂಥ ವಸ್ತು ಆದರೆ ಯಾವುದಾದ್ರೂ ಐತೇನು ಜಗತ್ತಿನಾಗ ಅಂದ್ರೆ ಅದೂ ಇಲ್ಲ ಅಂತ ಹೇಳ್ತಾನೆ. ಯಾಕೆಂದರೆ ಮತ್ತು ಯಾರಿಂದಲೂ ಸಹ ಕೊಲ್ಲಲ್ಪಡುವವನು ಅಲ್ಲ. ಮತ್ತು ನೀ ಇದ್ರಾಗ ನಾ ಹೊಡಿತೀನಿ ನನಗೆ ಪಾಪ ಬರ್ತದ ಅಂತ ನೀ ತಿಳಿದದ್ದಲ್ಲ, ಯಾವುದನ್ನಪ್ಪ ನೀನು ಕೊಲ್ಲೋದು, ಯಾವುದನ್ನು ನೀನು ನಾಶ ಮಾಡೋಕ್ಕೆ ಹೊಟ್ಟಿದ್ದಿ? ವಸ್ತುಸ್ಥಿತಿ ಈಗ ಐತೆ. ಆತ್ಮ ಅಂತೂ ಯಾರಿಂದ ನಾಶ ಆಗೋನಲ್ಲ, ಶರೀರ ಅಂತೂ ಉಳಿಯೋದಲ್ಲ. ನೀ ಏನು ಹೊಡ್ಲಿಲ್ದ್ರೆ ಅವ್ರನ್ನ ಹಿಂಗೆ ಉಳಿತಾರೇನು? ಸೂರ್ಯ ಚಂದ್ರ ಇರೋಪರಿ ಅಂತಾರೆ ಭೂಮಿ ಮೇಲೆ. ಇವರೆಲ್ಲರೂ ಒಂದು ದಿವಸ ನಾಶ ಆಗದೆ. ಯಾಕೆ? ಅದು ಪ್ರಕೃತಿದಿಂದ ಹುಟ್ಟಿರ್ತಕ್ಕಂಥ ಮಾಯಿಕವಾದಂಥ ನಶ್ವರವಾದಂಥ ದೇಹ ಹೊರತು ಅದು ನೀನು ನಾಶ ಮಾಡಲಿಲ್ಲಪ್ಪ, ನಾವು ಒಡ್ಲಿಲ್ಲ ಅಂದ್ರೆ ಅದ್ರ ಅವ್ರು ಹಂಗೆ ಸ್ಥಿರವಾಗಿ ಉಳಿತಾರೇನೋ ಅವರು ಎಂದೋ ನನ್ನ ಕೈಲೇ ನಾಶ ಆಗಿ ಹೋಗ್ಯಾರ, ನಿನಗದು ನಿಮಿತ್ತ ಮಾತ್ರ ಅಂತ ಹೇಳ್ತಾನದು. ಯಾಕೆ ನಾಶ ಮಾಡಬೇಕಾಗ್ಯದ? ನಿನ್ನ ಕರ್ತವ್ಯ ಅದ, ನಿನ್ನ ಧರ್ಮ ಅದ. ಎಲ್ಲಿ ಅಧರ್ಮದ ಪಕ್ಷದಲ್ಲಿ ಐದಾರ ಅಂತಂದ ಬಳಿಕ ನೀ ಅದನ್ನು ನಾಶ ಮಾಡೋದೇ ನಿನ್ನ ಕರ್ತವ್ಯ ಅದ. ಅವ್ರು ಬೇಕಾದಂಥವ್ರು ಇರುವಲ್ರಕ್ಕ. ದ್ರೋಣಾಚಾರ್ಯ, ಭೀಷ್ಮಾಚಾರ್ಯ ಇವರೇನು ಸಾಮಾನ್ಯರೇನು? ಇವರು ಎಲ್ಲರೂ ತಿಳಿದವರಿದ್ದರು, ಎಲ್ಲರೂ ಗೊತ್ತಿತ್ತು. ಅವ್ರಿಗೆ ಜ್ಞಾನವೂ ಇತ್ತು, ತಿಳುವಳಿಕೆನೂ ಇತ್ತು. ಎಲ್ಲ ಇದ್ದರೂ ಕೂಡ ಅವ್ರನ್ನ ನಾಶ ಮಾಡುವಂತ ಯಾಕೆ ಹೇಳ್ತಾನಂದ್ರೆ ಅವರು ಅಧರ್ಮದ ಪಕ್ಷದಲ್ಲಿ ನಿಂತಾರವರು. ಜ್ಞಾನಿನೇ ಇರುವಲ್ಲಕ ಅಧರ್ಮ ಪಕ್ಷ ಹಿಡ್ದಾನ, ಅವನೇ ನಾಶ ಮಾಡಿ ನಿನಗೆ ಪಾಪ ಬರಂಗಿಲ್ಲ ಅಂತ ಶಾಸ್ತ್ರ ಹೇಳ್ತದೆ. ಧರ್ಮ ಪರವಾಗಿತ್ತು ಅಂತಂದ್ರೆ ಅವ್ರನ್ನ ಎಂದೂ ನೀನು ಯಾವುದೇ ರೀತಿಯಿಂದ ತೊಂದರೆ ಮಾಡಕ್ಕೆ ಹೋಗಬೇಡ ಅಂತ ಶಾಸ್ತ್ರನೇ ಹೇಳ್ತಾವಲ್ಲ. ಮತ್ತು ಅವ್ರು ದೊಡ್ಡವರು ಇದ್ದಾರೆ, ನಿನಗೆ ತಾತ ಇರಬಹುದು, ದೊಡ್ಡವರು ಜ್ಞಾನಿಗಳು ಇರಬಹುದು ಇಲ್ಲ ಅಂತಿಲ್ಲ. ಆದರೆ ಅವರು ಅಧರ್ಮ ಪರವಾಗ್ಯಾರ. ಇದು ನೀತಿಗೆ ವಿರೋಧ ಐತೆ. ಅವ್ರೇನು ಅಧರ್ಮ ಮಾಡ್ಯಾರ್ರಿ, ಅವ್ರು ಯಾರನ್ನ ಇದು ಮಾಡ್ಯಾರಂದ್ರೆ ಪ್ರತ್ಯಕ್ಷ ತಮ್ಮ ಮುಂದನೇ ನಡೆದಿರ್ತಕ್ಕಂಥ ಘಟನೆ. ಸಭಾ ಮಧ್ಯದಲ್ಲೇ ತಾವಿದ್ದು ಒಬ್ಬ ಸ್ತ್ರೀಯನ್ನು ಅವಮಾನ ಮಾಡಿದಂಥ ಸಂದರ್ಭವನ್ನು ಅದನ್ನು ನೋಡಿ ಸುಮ್ಮನೆ ಕುಂತರಲ್ಲ. ಮತ್ತು ಇದು ದೊಡ್ಡ ಪಾಪ ಅಂದ್ರು ಅವರು. ಇದೇನು ಸಾಮಾನ್ಯ ಪಾಪ ಅಲ್ಲ.
ಒಬ್ಬನು ಕೊಲ್ಲೋನಕ್ಕಿಂತ ಕೊಲ್ಲಿದ್ದನ್ನು ನೋಡಿ ಮುಚ್ಚಿಡ್ತಾನಲ್ಲ ಅವನಂತ ಪಾಪಿಷ್ಟ ಯಾರಿಲ್ಲ. ಮತ್ತೆ ಪಾಪ ಮಾಡೋದು ದೊಡ್ಡದಲ್ಲ, ಪಾಪ ಮಾಡೋನಕ್ಕಿಂತ ಅದನ್ನು ಮುಚ್ಚಾಕ ಪ್ರಯತ್ನ ಮಾಡ್ತಾನಲ್ಲ ಅವನು ದೊಡ್ಡ ಪಾಪಿಷ್ಟ, ಅವನು ದೊಡ್ಡ ಶಿಕ್ಷೆ ಆಗ್ತದಂತ ಹೇಳ್ತಾನೆ. ನಿನ್ನ ಎದುರಿಗೆ ಇದು ಗೊತ್ತಿದ್ದು, ಇದು ಅನೀತಿ ಅಧರ್ಮ ಅಂತ ನಿನಗೆ ಗೊತ್ತಿದ್ದರೂ ಕೂಡ ನೀ ಇದನ್ನು ಮುಚ್ಚಿಡೋ ಪ್ರಯತ್ನ ಮಾಡ್ಯಾರ ಇವರೆಲ್ಲರಂದ್ರೆ ಇವರೆಲ್ಲರೂ ಅಧರ್ಮದ ಪಕ್ಷದಲ್ಲೇ ಇದ್ದಾರೆ. ಅದಕ್ಕಾಗಿ ನೀನು ನಿರ್ಭಯನಾಗಿ ಯುದ್ಧ ಮಾಡು, ನೀ ಅವ್ರನ್ನ ಸಂಹಾರ ಮಾಡು, ನಿನಗೆ ಯಾವ ಪಾಪ ದೋಷ ನಿನಗೆ ಅಂಟೋದಿಲ್ಲ ಅಂತ ಹೇಳ್ತಾನೆ. ನೀ ಇದರಲ್ಲಿ ಸಂಶಯ ಮಾಡೋಕ್ಕೆ ಹೋಗಬೇಡ. ಮತ್ತು ಒಂದ್ಯಾಳ್ಯಾಕ ನಾನು ಸಂಹಾರ ಮಾಡಿದೆ, ನಾಶ ಮಾಡಿದೆ. ಮತ್ತು ಇದ್ರಾಗ ನಾಶ ಆಗುವಂಥದ್ದು ಯಾವುದು ಅಂದರೆ ಆತ್ಮ ಅಂತೂ ಎಂದೂ ನಾಶ ಆಗುವನಲ್ಲ, ಅವನಿಗೆ ನಾಶ ಇಲ್ಲ. ಯಾಕೆ ಅಂದರೆ ನ ಜಾಯತೆ ನ ಮ್ರಿಯತೆ ವಾ ಕದಾಚಿನ್ನ ಅಯಂ ಭೂತ್ವಾ ಭವಿತ್ವಾ ನ ಭೂಯಂ ಅಜಂ ನಿತ್ಯ ಶಾಶ್ವತ ಅಯಂ ಪುರಾಣೋ ನ ಹನ್ಯತೆ ಅನ್ಯಮಾನೆ ಶರೀರೇ ಅಂತ ಇಲ್ಲಿ 20ನೇ ಶ್ಲೋಕ ಹೇಳ್ತಾನೆ. ಅಯಂ ಅಂದರೆ ಈ ಆತ್ಮನು ಕದಾಚಿನ್ ಯಾವ ಕಾಲದಲ್ಲಿ ಆಗಲಿ, ಯಾವ ಕಾಲದಲ್ಲಿಯೂ ಸಹ ನ ಜಾಯತೆ ಅಂದರೆ ಹುಟ್ಟುವುದೇ ಇಲ್ಲ. ಜಾಯತೆ ಅಂದರೆ ಹುಟ್ಟೋದು. ಹುಟ್ಟಿರುವ ವಸ್ತುವಿಗೆ ನಾಶ ಹೇಳಲಿಕ್ಕೆ ಬರ್ತದ, ಅದನ್ನು ಇನ್ನೊಬ್ಬರು ನಾಶ ಮಾಡೋಕೆ ಬರ್ತದೆ. ಆದರೆ ಈ ಆತ್ಮ ಏನಿದಾನ ಇವನು ಹುಟ್ಟೇ ಇಲ್ಲ. ನ ಜಾಯತೆ ಅಂದರೆ ನಾವು ಹುಟ್ಟೇ ಇಲ್ಲ ಅವನು. ಅಂಥವನು ವಾ ನಾ ಮಿರಿಯತೆ ಅಂದರೆ ಸಾಯುವುದಿಲ್ಲ. ಹುಟ್ಟೇ ಇಲ್ಲ ಅಂದಮೇಲೆ ಅದಕ್ಕೆ ಸಾವು ಹೆಂಗೆ ಹೇಳ್ತೀರಿ? ಅದಕ್ಕೆ ನಾಶ ಹೇಳೋಕ್ಕೆ ಬರ್ತದೇನೋ, ನಾನು ನಾಶ ಮಾಡ್ತೀನಿ ಅಂತ ಹೇಳೋಕ್ಕೆ ಬರ್ತದೇನೋ? ಬರೋಂಗಿಲ್ಲ. ಯಾಕಂದ್ರೆ ಅವನು ಹುಟ್ಟೇ ಇಲ್ಲ ಅಲ್ಲಿ. ವಾ ಕದಾಚಿನ್ ಈ ಆತ್ಮನು ಭೂತ್ವ ಅಂದರೆ ಹಿಂದೆ ಉತ್ಪನ್ನವಾದ, ಭುಯಂ ಪುನಃ ನಾ ಭವಿತ್ವಂ ಇಲ್ಲದೇ ಇರೋನು ಅಲ್ಲ. ಈಗ ಹುಟ್ಟ್ಯಾನಪ್ಪ, ಹಿಂದೆ ಇದ್ದಿಲ್ಲ, ಈಗ ಹುಟ್ಟಿದವನು ಈಗ ನಾಶ ಮಾಡ್ತೀನಿ ಅಂತ ಹೇಳಕ್ಕೆ ಬರ್ತದೆ. ಮತ್ತು ಇವನು ಮೊದಲೂ ಇದಾನ, ಈಗೂ ಇರೋನು, ಮುಂದನೂ ಇರೋನೇ ಆತ್ಮ. ಅವನಿಗೆ ಭೂತ ಭವಿಷ್ಯತ್ ಕಾಲ ವರ್ತಮಾನ ಕಾಲತ್ರಯಗಳಲ್ಲಿ ನಾಶ ಆಗದೇ ಇರುವಂಥವನು. ಆತ್ಮನಿಗೆ ನಾಶ ಯಾವ ದೃಷ್ಟಿಯಿಂದ ಹೇಳ್ತದೆ? ಅವಯಕ್ಕೆ ಹೇಳಕ್ಕೆ ಬರ್ತದ, ಹುಟ್ಟಿದದಕ್ಕೆ ಹೇಳಕ್ಕೆ ಬರ್ತದ. ಯಾವುದು ನಮಗೆ ಇಂದ್ರಿಯ ಗೋಚರ ಅದ ಅದಕ್ಕೆ ನಾಶ ಹೇಳಕ್ಕೆ ಬರ್ತದ. ಇಂದ್ರಿಯಕ್ಕಿಂತ ಅತೀತನಾಗಿರುವಂಥವನು, ಮತ್ತು ಅವನು ಅವಯವನು, ಮತ್ತು ಯಾವುದೇ ವಸ್ತುವಿನಿಂದ ಅವನ ತಿಳಿಲಿಕ್ಕೆ ಅಸಾಧ್ಯವಾದಂಥ ಇಂಥ ಆತ್ಮನನ್ನು ನಾನು ನಾಶ ಮಾಡ್ತೀನಿ ಅಂತಂದರೆ ಇದು ಆಗೋದಿಲ್ಲ ಅಂತ ಹೇಳ್ತಾನೆ. ಯಾಕೆಂದರೆ ಈತನು ಜನ್ಮರಹಿತನು. ಜನ್ಮರಹಿತನಂದ್ರೇನು ಹುಟ್ಟೇ ಇಲ್ಲ ಅಂತ. ಜನ್ಮ ಉತ್ಪತ್ತಿಗೆ ಯಾವುದಕ್ಕೆ ಜನ್ಮ ಹೇಳ್ತೀವಿ? ದೇಹಕ್ಕೆ ಉತ್ಪತ್ತಿ ಹೇಳಕ್ಕೆ ಬರ್ತದ. ಏನು ಹುಟ್ಟ್ಯಾದ್ರೆ ಮಗ ಹುಟ್ಟ್ಯಾನ ಮಗಳು ಹುಟ್ಟ್ಯಾನ ಅಂತ ಹೇಳ್ತಾರೆ. ಮತ್ತು ಏನು ಜೀವನ ಹುಟ್ಟ್ಯಾನ ಅಂತ ಯಾರನ್ನು ಹೇಳ್ತಾರೆ ಏನಾದ್ರೆ? ಇಲ್ಲ. ದೇಹ ನೋಡಿ ದೇಹಕ್ಕೆ ಹೇಳಬೇಕೆ ಹೊರತು ಆ ಒಳಗಿರುವಂಥ ಚೇತನ ಹುಟ್ಟಿದವನು ಅಲ್ಲ, ಸಾಯೋನು ಅಲ್ಲ, ಅವನು ಹೋಗೇ ಇಲ್ಲ, ಬಂದೇ ಇಲ್ಲ. ಈ ರೀತಿ ಅಂತ ಇರುವಂಥವನು ಮತ್ತು ನಿತ್ಯ. ಇದ್ರಾಗ ಎರಡ, ಒಂದು ನಿತ್ಯ ಅದ, ಒಂದು ಅನಿತ್ಯ ಅದ. ನಿತ್ಯ ಆತ್ಮ ಇದ್ದಾನ, ಚೇತನ ಜೀವಾತ್ಮ ಚೇತನ ಸ್ವರೂಪ ಇದ್ದಾನ. ಅವನು ಹೋಗೋನಲ್ಲ, ಬರೋನಲ್ಲ, ಹುಟ್ಟಿದವನು ಅಲ್ಲ, ಅವನು ಸಾಯೋನು ಅಲ್ಲ. ಹುಟ್ಟಿದ್ದು ಯಾವುದಾದ? ಶರೀರ ಅದ. ನಾಶ ಆಗೋದು ಶರೀರ ಅದ. ಶರೀರ ಹೋಗೋದು ಬರೋದೈತೆ. ಇದು ಇದರಂತೆ ಅವನು ನಿತ್ಯನು, ಶಾಶ್ವತನು ಅಂತ. ಅವನು ಯಾವಾಗಲೂ ಇರುವಂಥವನು. ಶಾಶ್ವತ ಅಂದರೆ ಯಾವ ಕಾಲದಲ್ಲಿಯೂ ನಾಶ ಇಲ್ಲದೆ ಇರುವಂಥವನು. ಪುರಾಣಾನಂ ಅಂದ್ರೆ ಪುರಾತನವಾದದ್ದು. ಯಾವಾಗ ಹುಟ್ಟೇನ್ರಿ ಆತ್ಮ ಅಂದ್ರೆ ಈ ಜಗತ್ ಸೃಷ್ಟಿ ಪೂರ್ವದಲ್ಲೇ ಆತ್ಮನಿದ್ದನು. ಶ್ರುತಿ ಪ್ರಮಾಣ ಅದಲ್ಲ. ಸದೇವ ಸೌಮ್ಯಂ ಇದಮಾಗ್ರಾಶಿತ್ ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ ಅಂತ ಹೇಳ್ಯಾರ. ಸೃಷ್ಟಿಯ ಪೂರ್ವದಲ್ಲಿ ಆ ಬ್ರಹ್ಮ ಇತ್ತು. ಮತ್ತು ಈಗಿಲ್ಲೇನು ಅಂದರೆ ಈಗ ಸೃಷ್ಟಿ ಆದಾಗೂ ಆ ಬ್ರಹ್ಮನೇ ಆದ. ಮುಂದೆ ಈ ಸೃಷ್ಟಿ ನಾಶ ಆದಾಗೂ ಆ ಬ್ರಹ್ಮನೇ ಇರ್ತದೆ ಹೊರತು ಅವನು ಪುರಾತನವಾದದ್ದು ಅಂದರೆ ಮೊದಲಿಂದ ಇದ್ದವನು ಅಂತ. ಮತ್ತು ಪುರಾತನವಾದ ಶರೀರ ಅಂದರೆ ಶರೀರದ ಹನ್ಯಮಾನೆ, ಶರೀರ ನಾಶವಾದರು. ಇಲ್ಲಿ ಏನು ನಾಶ ಆಗ್ತದ? ಆತ್ಮ ನಾಶ ಆಗ್ತಾನೇನು? ಶರೀರ ನಾಶ ಆಗ್ತಾವ. ಶರೀರಕ್ಕೆ ಜನ್ಮ ಮರಣ ಇದ್ದಾವ.
ಶರೀರ ಸಂಬಂಧ ನಮಗೆ ಎಲ್ಲಿವರೆಗೆ ಐತೆ ಅಲ್ಲಿವರೆಗೆ ನಾ ಹುಟ್ತೀನಿ ಸಾಯ್ತೀನಿ ಎಂಬ ಭ್ರಮೆಜ್ಞಾನ ಅದು ಯಥಾರ್ಥ ಜ್ಞಾನ ಅಲ್ಲ. ಯಾಕೆ ಈ ಭ್ರಮೆಜ್ಞಾನ ಆಯ್ತು ರೀ ಅಂದರೆ ಜನ್ಮ ಜನ್ಮಾಂತರ ಇದರ ಸಂಸ್ಕಾರ ಅದ. ಇದೇನು ಒಂದೇ ಜನ್ಮದಲ್ಲಿ ಹಿಂಗೆ ಕೇಳಿ ತಿಳಿದದ್ದಲ್ಲ. ಇದು ಜನ್ಮ ಜನ್ಮಾಂತರ ಈ ಶರೀರವೇ ನಾನೆಂಬ ಬುದ್ಧಿ ದೃಢ ಅದ. ಅಂಥ ಅರ್ಜುನ ಧೀರ ಪುರುಷನಿಗೆ ಈ ಬುದ್ಧಿ ಬಂದದಂದ ಮೇಲೆ ಸಾಮಾನ್ಯರ ಪಾಡೇನು, ಸಾಕ್ಷಾತ್ ವಿಷ್ಣುನೇ ಜೊತೆಗಿದ್ದ ಅಂಥವನಲ್ಲಿ ಸಂಶಯ ಬಂದದ. ಮತ್ತಿದು ಅಂಥದ್ದು ಹೇಳ್ತಾನ, ನಾಶವಾದರೂ ಈತನು ನಾ ಹನ್ಯಮಾನಿ ಅಂದರೆ ಇವನು ನಾಶವಾಗುವವನಲ್ಲ. ಯಾರು? ಆತ್ಮನು ನಾಶರಹಿತನು. ಮತ್ತು ನೀ ಕೊಲ್ತೀನಿ ಅಂತ ನೀ ದುಃಖ ಮಾಡ್ತದಲ್ಲ, ಯಾರನ್ನ ನೀ ನಾಶ ಮಾಡಕತ್ತಿದ್ದಿದ್ರಾಗ? ಆತ್ಮಂತೂ ನಾಶ ಆಗುವನಲ್ಲ, ಅವನಿಗೆ ಯಾರು ನಾಶ ಮಾಡೋಕ್ಕೆ ಬರಂಗಿಲ್ಲ. ಮತ್ತು ನಾನು ನಾಶ ಆಗ್ತದ ನನ್ನಿಂದ, ನನಗೆ ದುಃಖ, ನನಗೆ ಪಾಪ ಸಂಭವ ಆಗ್ತದ ಅಂತ ನೀ ತಿಳಿದಿದ್ದಲ್ಲ, ಯಾವುದನ್ನು ನೋಡಿ ನೀ ಹೇಳ್ತಿದ್ದಿ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾನೆ. ಮತ್ತು ಆ ಆತ್ಮನು ಹೇಗೆ ಇದ್ದಾನೆಪ್ಪ ಅಂತಂದರೆ ವೇದ ವಿನಾಶಿನಂ ನಿತ್ಯಂ ಅಯ ಏನಂ ಅಜಂ ಅವಯಂ ಕಥಂ ಸ ಪುರುಷ ಪಾರ್ಥ ಕಂ ಘಾತಯತಿ ಹಂತಿಕಂ ಅಂತ ಹೇಳ್ತಾನೆ. ಪಾರ್ಥ ಅಂದರೆ ಎಲೆ ಪುತ್ರ ಅರ್ಜುನನೇ ಅಂತ. ಪಾರ್ಥ ಅಂತಂತ ಇಲ್ಲಿ ಹೆಸರು ಬಹಳಷ್ಟು ಹೆಸರು ಕೊಟ್ಟಾರ. ಅರ್ಜುನ ಅಂತ, ಪಾರ್ಥ, ಮಧ್ಯಮ ಪಾಂಡವ, ಕೌಂತೆಯ ಅನೇಕ ಹೆಸರು ಕೊಟ್ಟಾರ. ಒಂದೊಂದು ಹೆಸರಿಗೆ ಒಂದೊಂದು ಅರ್ಥ ಅದ. ಮತ್ತೆ ಸಕಲ ಇಂದ್ರಿಯಗಳನ್ನು ಜಯಿಸಿದವನೇ ಅರ್ಜುನ. ಮತ್ತು ಕೌಂತೆಯ ಅನೇಕ ಜನ್ಮದ ಸಂಸ್ಕಾರದಿಂದ ಕೂಡಿರತಕ್ಕಂಥ, ಎಂಥ ಸಂಸ್ಕಾರ? ಗುರು ಪರಂಪರೆಯ ಸಂಸ್ಕಾರದಿಂದ ಕೂಡಿದಂಥ, ಹೊಟ್ಟೆಯಿಂದ ಹುಟ್ಟಿ ಬಂದಂಥವನು ಪಾರ್ಥ. ಅವನಿಗೆ ಕೌಂತೆಯ ಅಂತಾರೆ. ಅವ್ರ ತಾಯಿ ಯಾರು ಸಾಮಾನ್ಯರ ಸೇವೆ ಮಾಡಿ ಆಕೆ ಬಂದಿಲ್ಲ. ಅಂಥ ಮಹಾತ್ಮರಾದಂಥ ದುರ್ವಾಸ ಮುನಿಗಳ ಸೇವೆಯನ್ನು ಮಾಡಿ ಅವರು ವರದಿಂದ ಹುಟ್ಟಿದಂಥವ್ರು ಇವರು. ಅಂದ್ರೆ ಅವರು ಆಶೀರ್ವಾದ ಮಾಡಿ ಅಂಥ ಪುತ್ರನ ಕೊಟ್ಟಾರಂದಮೇಲೆ ಅವರಲ್ಲಿ ಸಂಸ್ಕಾರ ಇರೋಂಗಿಲ್ಲ, ಏನು ಸಂಸ್ಕಾರ ಇದ್ದೇ ಇರ್ತದೆ. ಅಂದರೆ ಇವೆಲ್ಲ ಹೆಸರಿಗೆ ಒಂದೊಂದು ಅರ್ಥ ಕೊಟ್ಟಾರ. ಎಂ ಅಂದರೆ ಯಾವ ಪುರುಷನು, ಹೇ ಅರ್ಜುನ ಕೇಳು, ಏನಂ ಅಂದರೆ ಈ ಆತ್ಮನನ್ನು, ಅವಿನಾಶಿ ಅಂದರೆ ನಾಶವಿಲ್ಲದವನು, ನಿತ್ಯಂ ಅಂದರೆ ಹುಟ್ಟಿಲ್ಲದವನು, ಮತ್ತು ಅವಯಂ ಅಂದರೆ ಕ್ಷಯಿಸದವನು, ವೇದ ಅಂದರೆ ತಿಳಿದುಕೊಳ್ಳುತ್ತಾನೆ, ಆ ಪುರುಷನು ಹೇಗೆ ಯಾರನ್ನು ಕೊಲ್ಲಿಸುತ್ತಾನೆ? ಇದನ್ನು ತಿಳಿದವನು ಅವನು ಇನ್ನೊಬ್ಬರನ್ನ ಹೆಂಗೆ ಕೊಲಿಸೋಕ್ಕೆ ಬರ್ತದೇನು ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾನೆ. ಅಂದರೆ ಆತ್ಮನನ್ನು ನಾಶರಹಿತ, ಶಾಶ್ವತ, ಜನ್ಮರಹಿತ ಮತ್ತು ಅವಯನೆಂದು ಯಾರು ತಿಳಿದುಕೊಳ್ಳುತ್ತಾರೆ ಅವನು ಹೇಗೆ ಯಾರನ್ನಾದರೂ ಕೊಲ್ಲಿಸುವವನು? ಅವನು ಕೊಲಿಸ್ತೀನಿ ಅಂತಂದರೆ ಇದೊಂದು ಅಪಹಾಸ್ಯ ಆಗ್ತದೆ ಹೊರತು ಇದು ಯಥಾರ್ಥ ಮಾತಲ್ಲ. ಯಾಕಂದ್ರೆ ಅವನು ನಾಶನೇ ಆಗಂಗಿಲ್ಲ ಅಂದಮೇಲೆ ನಾ ಕೊಲಿಸ್ತೀನಿ ಅಂತ ನೀ ಹೆಂಗೆ ಹೇಳ್ತಿದ್ದಿ? ಅಥವಾ ಕೊಲ್ಲುತ್ತಾನೆಯೋ, ಅವನು ಕೊಲ್ಲಕ್ಕೆ ಬರ್ತದೇನೋ ಆತ್ಮನನ್ನು ಹೇಳಿ ಅಲ್ಲೇ ನಾನು ನಾಶ ಮಾಡ್ತೇನಪ್ಪ, ಆತ್ಮನನ್ನು ನಾಶ ಮಾಡ್ತೇನೆ ಅಂತ ಹೇಳ್ಬೋದು, ಇಲ್ಲ ಅಂತಿಲ್ಲ. ಆದ್ರೆ ಮಾಡೋಕ್ಕೆ ಬರ್ತದೇನೋ ಇದು? ಯಾಕಂದ್ರೆ ಅವನು ಅವಿನಾಶಿ, ಅವಯವ, ನಿತ್ಯ ಅಂತ ಹೇಳ್ಯಾರ. ಅಂಥವನ್ನ ಹೆಂಗೆ ನಾಶ ಮಾಡ್ತಿದ್ದಿ? ಅದಕ್ಕೆ ಅರ್ಜುನ, ನೀ ವಿಚಾರ ಮಾಡಿ ಹೇಳು, ಇದ್ರಾಗ ನೀ ನಾಶ ಮಾಡಕ್ಕೆ ಹೊಂಟಿದ್ದಲ್ಲ, ಯಾರನ್ನ ನಾಶ ನೀ ಮಾಡಕ್ಕೆ ಹೊಂಟಿದ್ದಿ ಅಂತ ಇಲ್ಲಿ ಪ್ರಶ್ನೆ. ಯಾಕ ಅಂತಂದರೆ ಮತ್ತೆ ಒಂದು ಮಾತು ಹೇಳ್ತೀನಿ ಅಂತಾನೆ. ವಾಸಾಂಸಿ ಜೀರ್ಣಾನಿ ಯತ ವಿಹಾಯ ನವಾನಿ ಗೃಹಾತಿ ನರೋರುಪರಾಣಿ ತತ ಶರೀರಾಣಿ ವಿಹಾಯ ಜೀರ್ಣ ನ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಎಲ್ಲಿ ಬಿಡ್ರಿ, ಮತ್ತು ನಾನಂತ ಆತ್ಮನನ್ನು ಕೊಲ್ಲಕ್ಕೆ ಬರಂಗಿಲ್ಲ. ನಾನು ಆತ್ಮನನ್ನು ಕೊಲ್ತೀನಿ ಅಂತ ನಾ ತಿಳ್ಕೊಂಡಿದ್ದೆ. ಈಗ ನೀವು ಹೇಳಿದ್ರಿ ಆತ್ಮನ ಕೊಲ್ಲಕ್ಕೆ ಬರಂಗಿಲ್ಲ ಅಂತ ಹೇಳಿದ್ರಿ. ಮತ್ತು ನಾನು ಶರೀರ ನಾಶ ಮಾಡ್ತಾನಲ್ಲ, ಅದ್ರ ದೋಷ ಆದ್ರೆ ನನಗೆ ಬರ್ತದಲ್ಲ ಅಂತ ನೀ ಕೇಳಿದರೆ ಅದಕ್ಕೆ ನಾ ಹೇಳ್ತೀನಿ ಅಂತಾನೆ. ವಾಸಾಂಸಿ ಜೀರ್ಣಾನಿ ಯತ ವಿಹಾಯ ನವಾನಿ. ವಾಸಾಂಸಿ ಜೀರ್ಣಾನಿ ಅಂದರೆ ಹೇಗೆ ಬಟ್ಟೆಯು ಜೀರ್ಣವಾಗುವುದು. ಹಳೆ ಬಟ್ಟೆ ಜೀರ್ಣ ಅಂದರೆ ನಾವೀಗ ಹೊಸ ಬಟ್ಟೆ ಹೊಲಿಸ್ಕೊಂಡಾಗ ಸ್ವಲ್ಪ ದಿವಸ ಆದ ಮೇಲೆ
ಹಳೆಯದು ಅಕ್ಕಿ ಅಂತ ಹೋಗ್ತದಿಲ್ಲ, ಅದು ಜೀರ್ಣ ಆಗ್ತದಿಲ್ಲ, ಅರಿತದಿಲ್ಲ, ಅದು ಸ್ವಭಾವ ಅದಲ್ಲ. ಅದರಂತೆ ಬಟ್ಟೆಯು ಹೇಗೆ ತೆಗೆದು ಹಾಕುವನು, ನಾವು ಬಟ್ಟೆ ಚೇಂಜ್ ಮಾಡ್ತೀವಲ್ಲ ಆದಮೇಲೆ ಅಂಗಿ ಆಗಲಿ ಏನೇ ಆಗಲಿ ಯಾವುದೋ ಒಂದು ಬಟ್ಟೆ ತೊಡ್ತು ಅಂದರೆ ಏನು ಸಾಯತನ ಒಂದೇ ಅಂಗಿ ಮೇಲೆ ಇರ್ತೀವಿ, ಏನಿಲ್ಲ, ಹೆಂಗೆ ಜೀರ್ಣ ಆಗ್ತಾವೆ ಅದನ್ನು ತೆಗೆದು ಬಿಸಾಕ್ತೀವಿ, ಇನ್ನೊಂದು ಹೊಸ ಅಂಗಿ ತೊಡ್ತೀವಿ. ಮತ್ತು ಈ ಶರೀರ ಆದ್ರೆ ನೀನು ನಾಶ ಮಾಡ್ತೀನಂತ ನೀ ತಿಳ್ಕೊಂಡಿದ್ದಲ್ಲ, ಅದು ನಿನ್ನಿಂದ ಅಲ್ಲೂ ನಾಶ ಆಗೋದು, ಪ್ರಕೃತಿಯಿಂದ ತಾನೇ ನಾಶ ಆಗ್ತದೆ. ನೀನು ನಾಶ ಮಾಡಿದ್ರೇನು ಬಿಟ್ರೆ ಅದು ನಾಶ ಆಗೋದೇ ಐತೆ. ನಿನ್ನ ಮುಂದೆ ನಿಂತಾರೆ ಇವರು ಕೌರವರು ಸೇನ, ನೀ ತಿಳ್ಕೊಂಡಿದ್ದಿ ನಾನು ಇವ್ರನ್ನ ನಾಶ ಮಾಡಿದರೆ ಇವ್ರ ದೋಷ ನನಗೆ ಬರ್ತದಂತ. ನೀನಲ್ಲ, ಅದು ಮೊದಲೇ ಪ್ರಕೃತಿಯಲ್ಲಿ ನಾಶ ಆಗಿ ಹೋಗ್ಯದ. ಶರೀರ ಎಂದು ತಾಯಿ ಗರ್ಭದಲ್ಲಿ ಉದಯ ಅವತ್ತೇ ಅದಕ್ಕೆ ನಾಶ ಆಗ್ಯದ. ನೀ ಇವತ್ತು ನಾಶ ಮಾಡೋದೇನೈತೆ? ಕರ್ಮಾನುಸಾರವಾಗಿ ಅದು ಯಾರಿಂದ ಯಾರ್ಯಾರ ಸಮಯಕ್ಕೆ ಹೆಂಗೆ ನಾಶ ಆಗ್ಬೇಕು, ಅದು ನಾಶ ಆಗೇ ಆಗ್ತದ. ನೀ ಯಾಕೆ ದುಃಖ ಮಾಡ್ತಿದ್ದಿ ಅಂತ ಇಲ್ಲಿ ಕೇಳ್ತಾನೆ. ಹೊಸ ಬಟ್ಟೆಗಳನ್ನು ಧರಿಸುವಂತೆ ಹೆಂಗೆ ಹಳೆ ಅಂಗಿಗಳನ್ನು ತೆಗೆದು ಹೊಸ ಅಂಗಿಗಳನ್ನು ತೊಡ್ತಾನೋ ಮನುಷ್ಯ, ಅದರಂತೆ ಜೀವಾತ್ಮನು ತನ್ನ ಕರ್ಮಾನುಸಾರವಾಗಿ ಅನೇಕ ದೇಹಗಳನ್ನು ತೆಗೆದುಹಾಕಿ ಇನ್ನು ಹೊಸ ದೇಹಗಳನ್ನು ತೊಡ್ತಾನೆ. ಎಲ್ಲಿವರೆಗೆ ತೊಡ್ತಾನ್ರಿ ಅಂದರೆ, ಎಲ್ಲಿವರೆಗೆ ಈ ದೇಹದಲ್ಲಿ ಈ ದೇಹಾತ್ಮ ಬುದ್ಧಿ ಉಳ್ಳವನು ದೃಢ ಇರ್ತದ ಅಲ್ಲಿವರೆಗೆ ತೆಗೆದು ಉಡದೆ ಇವು ಹೋಗ್ತಾವೆ, ಹೊಸವು ಬರ್ತಾವೆ. ಯಾವ ಬರ್ತಾವ ಅಂದರೆ ಇವೇ ಬರ್ತಾವಂತ ಹೇಳೋಕೆ ಬರೋಂಗಿಲ್ಲ. ಯಾರ್ಯಾರ ಕರ್ಮ ಹೆಂಗೆ ಇದಾವೆ ಅದರಂತೆ ಶರೀರ ಬರ್ತಾವ. ಈಗ ಮನುಷ್ಯರಾಗಿ ಹುಟ್ಟಿವಿ, ಮಂದೆ ಮನುಷ್ಯರಾಗಿ ಹುಟ್ತೀವಿ. ಮನುಷ್ಯರಾಗಿ ಹುಟ್ಟಿದ ಮೇಲೆ ಮನುಷ್ಯ ಮಾಡ್ತಕ್ಕಂಥ ಕೆಲಸ ನೀ ಮಾಡಿದಂದ್ರೆ ಮನುಷ್ಯರಾಗಿ ಹುಟ್ತಿದ್ದಿ. ಮನುಷ್ಯರಾಗಿ ಹುಟ್ಟಿದ ಮೇಲೆ ನೀನು ಮಾಡೋ ಕೆಲಸ ಹೆಂಗೆ ಇದಾವಪ್ಪ ಅಂದ್ರೆ ಪಶು ಸಮಾನ ಮಾಡ್ತಕ್ಕಂಥ ಕಾರ್ಯ ಇತ್ತಂದ್ರೆ ಮುಂದೆ ಪಶು ಜನ್ಮಕ್ಕೆ ಹೋಗ್ಬೇಕು. ಯಾಕಂದ್ರೆ ನಿನ್ನ ಕರ್ಮವೇ ನಿನ್ನ ಜನ್ಮಕ್ಕೆ ಕಾರಣ ಮಾಡ್ತದೆ. ಈ ಕರ್ಮದಿಂದ ಮುಕ್ತ ಆಗಬೇಕಾಗಿತ್ತು, ಈ ಬಂಧನದಿಂದ ಮುಕ್ತ ಆಗಬೇಕಾಗಿತ್ತು ಅಂತಂದ್ರೆ ಈ ಶರೀರನ್ನ ಮತ್ತು ಆತ್ಮನನ್ನು ಯಥಾರ್ಥ ತಿಳಿದಾಗ, ಇದರ ಧರ್ಮಗಳನ್ನು ಬೇರ್ಪಡಿಸಿ ನೀ ವಿಚಾರ ಮಾಡಿದಾಗ ಮಾತ್ರ ನೀ ಈ ಬಂಧನದಿಂದ ಮುಕ್ತ ಆಗ್ತಿದೆ, ಹೊರತು ಅದು ಬಿಟ್ಟರೆ ಬೇರೆ ಮಾರ್ಗವೇ ಇಲ್ಲ ಇಲ್ಲಿ. ಹೀಗೆ ಶರೀರವನ್ನು ಬಿಟ್ಟು ಹೊಸ ಶರೀರದಲ್ಲಿ ಪ್ರವೇಶ ಮಾಡುತ್ತಾನೆ. ಹೆಂಗೆ ಪ್ರವೇಶ ಮಾಡ್ತಾನ್ರಿ? ಅಲ್ಲೆಲ್ಲ ವಿಚಾರ ಮಾಡೇವಲ್ಲ ನಾವು, ಇಂದ ಕೇಳ್ಕೊಂತ ಬಂದೀವಿ. ನಿಜಗುಂಡ್ರ ಸಾಹಿತ್ಯದಾಗ ತಾಯಿಯ ಗರ್ಭದೊಳು ನಾನಿದ್ದ ವೇಳೆಯೊಳಲ್ಲಿ ಎಲ್ಲಿ ಪ್ರವೇಶ ಮಾಡ್ಯಾನ? ಯಾವಾಗ ಈ ಶರೀರ ತಯಾರಾಯಿತು ಆ ಕ್ಷಣದಲ್ಲಿ ಜೀವಾತ್ಮ ಇದರಲ್ಲಿ ಪ್ರತಿಬಿಂಬ, ಅವನ ಪ್ರವೇಶ ಆಗ್ತದೆ. ಅವರವರು ಕರ್ಮಾನುಸಾರವಾಗಿ ಅವರವರಿಗೆ ದೇಹ ಭಿನ್ನ ಭಿನ್ನಗಳು ಇರ್ತಾವೆ. ದೇಹದ ದೃಷ್ಟಿಯಿಂದ ಬೇರೆ ಬೇರೆ ಕಾಣಬಹುದು, ಆದರೆ ಒಳಗಿರುವಂಥ ಚೇತನ ಎಲ್ಲರಲ್ಲಿ ಒಂದೇ ಆದದು. ಹಿರಿಬೇಲೆಂದಿಡದ ಕೇಶಿ ಸೃಷ್ಟಿಕರ್ತರಾದಂಥ ತ್ರಿಮೂರ್ತಿಗಳಲ್ಲಿ ಕೂಡ ಅದೇ ಚೇತನನೇ ಆದ ಹೊರತು ಅದಕ್ಕೆ ಭಿನ್ನ ಯಾವುದೇ ಇಲ್ಲ. ನಾವಿಲ್ಲಿ ಎಲ್ಲ ಭೇದ ಮಾಡ್ಕೊಂತ ಕುಂತೀವಿ, ಇವ್ರು ದೊಡ್ಡವರು, ಇವ್ರು ಸಣ್ಣವರು, ಇವ್ರು ನಮ್ಮವರು, ಇವ್ರು ನಿಮ್ಮವರು ಅಂತ. ಎಲ್ಲರೊಳಗೆ ನೀ ಒಬ್ಬನೇ ಇದ್ದಿ. ತಿಳಿತು ಅಂತಂದರೆ ಆನಂದ ಆಗ್ತದೆ, ತಿಳಿಲಿಲ್ಲ ಅಂದರೆ ರಾಗದ್ವೇಷಕ್ಕೆ ಕಾರಣ ಆಗ್ತದೆ. ಜಗತ್ತಿನಲ್ಲಿ ಇಷ್ಟೆಲ್ಲ ಕಾರಣಗಳು ಯಾಕೆ ಬರ್ತಾವೆ? ಸುಖ ದುಃಖಗಳು, ಇಷ್ಟೆಲ್ಲ ರಾಗದ್ವೇಷಗಳು ಯಾಕೆ ಉಂಟಾಗ್ತಾವೆ ನಮ್ಮಲ್ಲಿ ಅಂತಂದರೆ ಯಥಾರ್ಥ ತಿಳಿದಾದಕ್ಕೆ ಇಷ್ಟು ದುಃಖ ಆಗ್ತಾವೆ. ಯಥಾರ್ಥ ತಿಳಿತಂದ್ರೆ ಯಾರಲ್ಲಿ ಇಲ್ಲ ಅಂತ. ಹಿರಿವೇಲಿಂದ ಹಿಡಿದು ಕೇಶಿ ಎಲ್ಲ ಸೃಷ್ಟಿಯ ತ್ರಿಮೂರ್ತಿಗಳ ಪರ್ಯಂತರ ಆ ಆತ್ಮ ಒಬ್ಬನೇ ಇದ್ದಾನೆ. ಮತ್ತು ನೀ ಅವನ್ನ ತಿಳಿಯೋದು ಮುಖ್ಯ ಐತೆ ಹೊರತು ಈ ಶರೀರನಲ್ಲ. ಈ ಶರೀರ ಹೆಂಗಿದ್ರೂ ನಾಶ ಆಗೋದೈತೆ, ಅದು ಈ ಶರೀರ ನಿನಗೆ ಸಂಬಂಧನೂ ಇಲ್ಲ. ಆ ಶರೀರವನ್ನು ತಿಳಿಯುವಂಥ ಶುದ್ಧ ಚೇತನ ನೀ ಇದ್ದೆ ಹೊರತು ಈ ಶರೀರ ನೀನಲ್ಲ ಅಂತ ಹೇಳ್ತಾನೆ. ಇಲ್ರಿ ಮತ್ತೆ ನಾಶ ಆಗ್ತಾನ ಅಂತ ಹೇಳಿದರೆ ನೈನಂ ಚಿದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಂ ನ ಚೈನಂ ಕ್ಲೇದಂತಿ ಅಪೋ ನ ಶೋಷಯಂತಿ ಮಾರುತಃ ಅಂತ 23ನೇ ಶ್ಲೋಕ ಹೇಳ್ತಾನೆ. ನೈನಂ ಚಿದಂತಿ ಶಸ್ತ್ರಾಣಿ, ಆತ್ಮನನ್ನು ನಾನು ನಾಶ ಮಾಡ್ತೀನಿ ಅನ್ನೋದಾದರೆ ಅವನ್ನ ನಾಶ ಮಾಡುವಂಥ ಶಸ್ತ್ರಗಳು ಇದುವರೆಗೆ ಭೂಮಿ ಮೇಲೆ ಹುಟ್ಟಿಲ್ಲ. ಎದರಿಂದ ನಾಶ ಮಾಡೋಕ್ಕೆ ಬರ್ತದ? ಅನೇಕ ತಪಸ್ಸನ್ನು ಮಾಡಿ ಅನೇಕ ವಿಧವಾದಂಥ ಅಸ್ತ್ರಗಳನ್ನು ಪ್ರಾಪ್ತಿ ಮಾಡಿಕೊಂಡಾರೆ ಎಂತೆಂಥವ್ರು.
ಸಾಮಾನ್ಯ ಅಸ್ತ್ರಗಳಲ್ಲ. ಅಂಥ ಅಸ್ತ್ರಗಳಿಂದ ಆದ್ರೂ ಏನಾದರೆ ಆತ್ಮನನ್ನು ಕೊಲ್ಲಕ್ಕೆ ಬರ್ತದೇನೆಂದರೆ ಯಾರಿಂದಲೂ ಸಾಧ್ಯ ಇಲ್ಲ. ನೈನಂ ಚಿದಂತಿ ಶಸ್ತ್ರಾಣಿ, ಯಾವುದೇ ಶಸ್ತ್ರಗಳು ಆ ಆತ್ಮನನ್ನು ಕೊಲ್ಲಲಾರವು. ಯಾವ ಚೇತನ ಐತೆ ಆ ಚೇತನವನ್ನು ನಾಶ ಮಾಡುವಂಥ ಶಸ್ತ್ರಗಳು ಇಲ್ಲೇ ಇಲ್ಲ. ಹಿಂದ ಒಬ್ಬ ದೇಶದ ಹೊರಗಿನ ದೇಶದ ಒಬ್ಬ ರಾಜ ಅನೇಕ ರಾಜ್ಯಗಳನ್ನು ಗೆದ್ದಿದ್ದವು. ಇಡೀ ದೇಶದ ಮೇಲೆ ಸಂಹಾರ ಮಾಡಿ ಎಲ್ಲ ರಾಜ್ಯಗಳನ್ನು ತನ್ನ ಹತೋಟಿಯಲ್ಲಿ ಮಾಡಿಕೊಂಡಿದ್ದ. ಅಂಥ ಸಾಮರ್ಥ್ಯವುಳ್ಳಂಥ ರಾಜ ಅವನು, ಅಲೆಕ್ಸಾಂಡರ್. ಎಲ್ಲರನ್ನ ಗೆದ್ದ ಕೇಸಿ ಅವನು ಒಬ್ಬ ಗುರುವಿನ ಮಾಡಿಕೊಂಡಿದ್ದ. ಮತ್ತೆ ಅಷ್ಟೆಲ್ಲ ಸಾಮರ್ಥ್ಯ ಬಲ ಇತ್ತು. ಅವನು ನೋಡಿದ್ರೇ ಇಡೀ ದೇಶನೇ ಗದಗದ ನಡಗುತ್ತಿತ್ತು. ಅಂಥ ಒಂದು ಸಾಮರ್ಥ್ಯ ಇತ್ತು ಅವನಲ್ಲಿ. ಅಂಥವನು ಅವನಿಗೆ ಏನು ಅಭಿಮಾನ ಇತ್ತಂದ್ರೆ ನಾನೇ ಶ್ರೇಷ್ಠ, ನಾನೇ ಬಲವಂತ, ನನಗಿಂತ ಶ್ರೇಷ್ಠ ಈ ಜಗತ್ತಿನಾಗ ಯಾರಿಲ್ಲ. ಯಾಕೆ ನನ್ನ ನೋಡಿದ್ರೇ ಜನ ನಡುಗ್ತಾರೆ, ಮೃತ್ಯುನ ಭಯ ಇಲ್ಲ, ನನ್ನ ಭಯ ಭಾಳ ಐತೆ ಅಂತ ಅವನು ತಿಳ್ಕೊಂಡಿದ್ದ. ಹಂಗಾಗಿ ಒಂದು ದಿವಸ ಗುರುಗಳಲ್ಲಿ ಹೋದಾಗ ಗುರುಗಳನ್ನ ಕೇಳಿದಂತ, ನಾನು ಭಾರತ ದೇಶಕ್ಕೆ ಹೊಂಟೀನಿ, ನಿಮಗೇನಾದ್ರೂ ಬೇಕಿದ್ರೆ ಕೇಳ್ರಿ, ನಾ ತಂದು ಕೊಡ್ತೀನಿ ಅನ್ನೋ. ಏನಾದ್ರು ಬೇಕಿದ್ರೆ ಕೇಳ್ರಿ, ತಂದು ಕೊಡ್ತೀನಿ. ಅವಾಗ ಅವರು ಗುರುಗಳು ಅಂದ್ರಂತ, ಇವನ ಅಹಂಕಾರ ಅಡಗಬೇಕಾಗಿದ್ರೆ ಸರಿಯಾದ ಸಮಯ ಇದೇ ಐತೆ ಅಂತ ತಿಳ್ಕೊಂಡು ಅವ್ರು ಹೇಳಿದ್ರಂತ, ಭಾರತ್ ಗಯೆ ತೋ ಗಂಗಾ ಜಲ್ ಲಾನಾ, ಭಗವದ್ಗೀತಾ ಲಾನಾ, ಏಕ್ ಸಾಧುಕೋ ಪಕಡ್ಕೆ ಲಾನಾ ಅಂದರು. ನೀನು ಭಾರತ ದೇಶಕ್ಕೆ ಹೋದ್ಯಪ್ಪ ಅಂತಂದರೆ ಗಂಗೆ ಎಂಬ ಪವಿತ್ರ ನದಿ ಹರಿತಾಳ, ಅದು ಜಲವನ್ನು ತಗೊಂಬ. ಒಂದು ಭಗವದ್ಗೀತಾ ಅನ್ನುವಂಥ ಶ್ರೇಷ್ಠವಾದ ಗ್ರಂಥ ಐತೆ, ಆ ಗ್ರಂಥನ ತಗೊಂಬ. ಇವೆರಡನ್ನ ತಗೊಂಡಕ್ಕಿಂತ ಮುಖ್ಯವಾದದ್ದು ಒಬ್ಬ ಸಾಧುನ ಇಲ್ಲಿ ಹಿಡ್ಕೊಂಬ ಅಂತ ಹೇಳಿದವು. ಅವನಿಗೇನು ರಾಜ, ಮತ್ತು ಇಲ್ಲಿ ಬಂದ ಮೇಲೆ ಎಲ್ಲ ಸಿಕ್ಕು, ಸಾಧುಗಳು ಅಷ್ಟು ಸುಲಭ ಸಿಗುತ್ತಾರೆ. ಯಾರಿಗೆ ಸಾಧು ಅಂತಾರೆ ಶಾಸ್ತ್ರದಲ್ಲಿ? ಸಾಧು ಅಂತ ಯಾರಿಗಂತ? ಸಾಧು ಸದಾಶಿವನಾಗಿ ಜಗತ್ ಬೋಧಿಸಿ ತನ್ನ ಪದವನೀಯುತ್ತ. ನಿಜಗೊಂಡ್ರು ಬರ್ಕೊಂಬಂದ್ರೆ ಪರಮಾರ್ಥ ಗೀತಿದೆ. ಸಾಧು ಸದಾಶಿವನಾಗಿ, ಸದಾಶಿವ ಅಂದರೆ ಯಾವಾಗಲೂ ತನ್ನ ಬ್ರಹ್ಮಾಕಾರ ವೃತ್ತಿಯಲ್ಲಿ ಇದ್ದು ಅಂತರ್ಮುಖ ವೃತ್ತಿ ಉಳ್ಳಂಥವನು ಆ ಜೀವನ್ಮುಕ್ತದ ವಿಲಕ್ಷಣ ಆನಂದವನ್ನು ಅನುಭವ ಮಾಡಿ ಅದರ ಮಹಿಮೆಯಲ್ಲಿ ಅವನು ಇರ್ತಾನ, ಅವನಿಗೆ ಸಾಧು ಅಂತ ಕರೆದಾರ. ಅಂಥ ಸಾಧುನ ಕರ್ಕೊಂಬ ಅಂತ ಹೇಳ್ಯಾರ ಅಂತ ತಿಳ್ಕೊಂಡು ಅವು ಎಲ್ಲಿ ಸಿಗಬೇಕು? ಅವಾಗೆಲ್ಲ ಎಲ್ಲೆಲ್ಲೋ ತಪಸ್ವಿ, ಎಲ್ಲೆಲ್ಲೋ ಗವೆಯಲ್ಲಿ ಅಥವಾ ಎಲ್ಲೆಲ್ಲೋ ಅಂತಲ್ಲಿ ಕುಂದ್ರಂಥವ್ರು ಅವರು ಸಾಮಾನ್ಯವಾಗಿ ಜನರಲ್ಲಿ ಪ್ರವೇಶ ಮಾಡೋರು. ಅಂಥ ಹುಡುಕ್ಯಂತ ಒಬ್ಬ ಹಿಮಾಲಯ ಪರ್ವತದಲ್ಲಿ ಒಬ್ಬ ಸಾಧು ಕುಂತಿದ್ದವ, ತನ್ನ ಮಹಿಮೆಯಲ್ಲಿ ಸಮಾಧಿ ಅವಸ್ಥೆಯಲ್ಲಿ ಇದ್ದವ. ಅವಾಗ ಇವನು ಅಲೆಕ್ಸಾಂಡರ್ ಹೋಗಿ ಮುಂದೆ ನಿಂತು ಕೇಸಿ ಸಾಧು ಅಂತ ಕರೆದ್ರು ಕೂಡ ಅವನು ಅಲಕ್ಷ್ಯ ಮಾಡಿದ, ಏನು ಲಕ್ಷ್ಯ ಕೊಡಲಿಲ್ಲ. ಅವಾಗ ಅವನು ಹೇಳಿದ, ನಾನು ಅಲೆಕ್ಸಾಂಡರ್ ಇನಿ, ನಾನು ರಾಜ ಇನಿ, ನಡಿ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ನಮ್ಮ ಗುರುಗಳಲ್ಲಿ ಅಂದ. ಅವ ಅದಕ್ಕೂ ಮಾತಾಡಲಿಲ್ಲ. ಅವನು ಏನು ಮಾತಾಡಲಿಲ್ಲ. ಅವನಿಗೆ ಕಲ್ತು ವಿದ್ಯೆ ಏನಿರ್ತದಲ್ರಿ, ಅದಕ್ಕೆ ಭಾಳ ಅಭಿಮಾನ ಇರ್ತದೆ ಜಗತ್ತಿನಾಗ. ಯಾಕಂದ್ರೆ ಅದು ಕಲ್ತು ಬಂದಿರ್ತವಲ್ಲ, ಆ ವಿದ್ಯೆ ಒಬ್ಬ ಗುರುವಿನಿಂದಾಗಲಿ ಒಬ್ಬ ಸಂಸ್ಕಾರದಿಂದ ಬಂದಿತ್ತು ಅಂದ್ರೆ ಅದಕ್ಕೆ ಅಭಿಮಾನ ಇರೋಂಗಿಲ್ಲ ಜಗತ್ತಿನಲ್ಲಿ, ಯಾವುದೇ ಇರಲಿ. ಇವನಿಗೇನಿತ್ತು ಅಂದ್ರೆ ನಾನೇ ಶ್ರೇಷ್ಠ ಅಂಬೋದೊಂದು ಇತ್ತಲ್ಲ, ಅದಕ್ಕೆ ಅಭಿಮಾನ ಭಾಳ ಇತ್ತು. ಅವನಿಗೆ ಅನಿಸ್ತು, ನನ್ನಂಥವನು ಮುಂದೆ ಬಂದು ನಿಂತರೆ ಇವನು ಮಾತಾಡೋದಲ್ಲ ಅಂದರೆ ಇವನಿಗೆ ಎಷ್ಟು ಅಹಂಕಾರ ಇರಬೇಕು ಈ ಸಾಧುಗ ಅಂತ. ಆವಾಗ ಅವನು 2-3 ಸಲ ಕರೆದನ್ನು ಮಾತಾಡಲಾರ್ದಾಗ ಅವಾಗ ಅಂದಂತ, ನೀನು ಇಷ್ಟು ಅಲಕ್ಷ್ಯ ಮಾಡ್ತಿದ್ದಂದ ಮೇಲೆ ನೀನು ಎಷ್ಟು ದುರಹಂಕಾರ ಇದ್ದಿ, ಈಗ ಈ ಕ್ಷಣದಲ್ಲಿ ನಿನ್ನ ಶಿರಚ್ಛೇದನ ಮಾಡ್ತಾನಂತ ಕತ್ತಿ ತೆಗೋದಕ್ಕೆ ಕತ್ತಿ ಕೊಳ್ಳೆಗಿಟ್ಟಂತ. ಕೊಳ್ಳೆಗೆ ಇಡೋದಕ್ಕೆ ಆ ಸಾಧು ನಗಕೈತಿದಂತ. ಆವಾಗ ಅಂದಂತ, ಅಲ್ಲೋ ನಿನಗೆ ಈ ಕ್ಷಣದಲ್ಲಿ ನಿನ್ನ ತಲೆ ಕಡಿತೀನಿ ನಾನು, ನಿನಗೆ ನಗುತ್ತದಲ್ಲ ಅಂದಾಗ ಹೇಳಿದಂತ, ನೈನಂ ಚಿದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಂ. ನೀನಲ್ಲೋ ನಿನ್ನಂಥವ್ರು 100 ಮಂದಿ ಹುಟ್ಟಿ ಬಂದರೂ ನನ್ನ ಶಿರಚ್ಛೇದನ ಮಾಡ್ತಕ್ಕಂಥ ಸಾಮರ್ಥ್ಯ ಈ ಜಗತ್ತಿನಾಗ ಯಾರಿಗೂ ಇಲ್ಲ. ನನ್ನ ಯಾರು ಕೊಲ್ತಾರ?
ಈ ದೇಹ ನಾಶ ಮಾಡ್ತಿದ್ದೆ ಇಷ್ಟೇ. ಈ ದೇಹ ಯಾವಾಗಾದ್ರೂ ನಾಶ ಆಗದೆ ಅದ. ಯಾವತ್ತು ನನ್ನ ಸ್ವರೂಪ ನಾ ತಿಳಿದನ ಅವತ್ತೇ ನನ್ನ ದೇಹ ನಾಶ ಆಗಿ ಹೋಗ್ಯದ. ಈಗ ನೀನು ನಾಶ ಮಾಡೋದು ಅಂತ ಅವನ ಅಹಂಕಾರ ಏನಿತ್ತು ಪೂರ್ತಿ ಕೆಳಗಿಳಿತಂತ ನೋಡು. ಅಂದರೆ ಜ್ಞಾನಿಗಳ ದೃಢತೆ ಎಲ್ಲಿವರೆಗೆ ಇರ್ತದ ಅವರ ಭಾವ ಅಂತಂದರೆ ಆ ಮಟ್ಟಕ್ಕೆ ಹೋಗಿ ನಿಂತಿರ್ತಾರೆ ಅವರು. ಅದರಂಗ ಇವರು ಹೇಳ್ತಾರೆ, ಇಲ್ಲಿ ಪರಮಾತ್ಮ ಹೇಳ್ತಾನೆ, ನೈನಂ ಚಿದಂತಿ ಶಸ್ತ್ರಾಣಿ, ಯಾವುದೇ ಶಸ್ತ್ರಾಸ್ತ್ರಗಳು ಆತ್ಮನಲ್ಲಿ ಪ್ರಯೋಗ ಆಗುವುದಿಲ್ಲ. ನೈನಂ ದಹತಿ ಪಾವಕಂ, ಪಾವಕಂ ಅಂದ್ರೆ ಅಗ್ನಿ, ಅಗ್ನಿಯು ಕೂಡ ಆತ್ಮನನ್ನು ಸುಡಲಾರದು. ಮತ್ತೆ ನಚೇ ಕ್ಲೇದಂತಿ ಅಪೋ ನ ಶೋಷಯಂತಿ ಮಾರುತ, ನೀರನ್ನು ಕೂಡ ಆತ್ಮನನ್ನು ನೆನೆಸಲಾರದು, ವಾಯು ಕೂಡ ಅವನನ್ನು ಸ್ಪರ್ಶಿಸಲಾರದು ಆತ್ಮನನ್ನು. ಇಂಥ ಆತ್ಮನನ್ನು ಕೊಲ್ಲಲಿಕ್ಕಾಗಲಿ ಕೊಲಿಸೋದಕ್ಕಾಗಲಿ ಬರ್ತದೇನೋ ಅರ್ಜುನ ಅಂತ ಹೇಳ್ತಾನೆ. ಇಲ್ಲಿ ಬರ್ತದೇನಿದು? ಸಾಧ್ಯ ಇಲ್ಲ ನೋಡು. ಮತ್ತೆ ಅಚೋದ್ಯ ಅಯಂ ಅದಹಾಯ ಅಯಂ ಅಕ್ಲೇದತಿ ಅಶೋಚ್ಯ ಏವ ಚ ನಿತ್ಯ ಸರ್ವಗತ ಸ್ತ್ರಾಣು ಅಚಲಃ ಅಯಂ ಸನಾತನಃ. ಆತ್ಮ ಹೆಂಗೆ ಇದಾನಪ್ಪ ಅಂತಂದರೆ ಹೇಳ್ತಾನೆ ಕೇಳು ಅಂತ ಹೇಳ್ತಾನೆ. ಅಯಂ ಅಂದರೆ ಈ ಆತ್ಮನು, ಅಚದ್ಯ ಅಂದರೆ ಛೇದಿಸಲಾಗದವನು. ಏನ ನಾವು ಛೇದನ ಮಾಡಬೇಕಾದ್ರೆ ದೃಶ್ಯ ವಸ್ತುವಿಗೆ ಅವಯದಿಂದ ಕೂಡಿದ ವಸ್ತುವಿಗೆ ಛೇದನ ಮಾಡೋಕೆ ಬರ್ತದೆ. ಅವನು ನಿರಾವಯದನಂದ್ರೆ ಹೆಂಗೆ ಮಾಡ್ಬೇಕು ಅವನಿಗೆ? ಅಯಂ ಅಂದರೆ ಈ ಆತ್ಮನು, ಅದಾಯಂ ಅಂದರೆ ದಹಿಸಲಾಗದವನು ಮತ್ತು ತೋಯಿಸಲಾಗದವನು ಅಂತ ಹೇಳಿ, ಈ ಆತ್ಮನು ನಿತ್ಯನು ಸರ್ವವ್ಯಾಪಕನು. ಅವನು ಹೆಂಗಿದಾನೆ? ನಿತ್ಯ. ಮತ್ತು ಯಾವ ಸರ್ವವ್ಯಾಪಕನು ಅಂದರೆ ಪರಿಪೂರ್ಣ ರೂಪದಿಂದ ಕೂಡಿರುವನು. ಮತ್ತು ಪರಿಪೂರ್ಣ ಐತಿ ಅಂದ್ರೆ ವಾಯುನು ಪರಿಪೂರ್ಣ ಐತಲ್ಲ, ಎಲ್ಲ ಕಡೆ ತಿರುಗಾಡುತ್ತಲ್ಲ. ಮತ್ತು ವಾಯುವಿಗೆ ಹೇಳ್ತಾರೆ ಏನು ಅಂದ್ರೆ ವಾಯು ಚಲನ ಐತೆ. ಅದಕ್ಕೆ ಇಲ್ಲಿ ಸರ್ವವ್ಯಾಪಕನು ಅಚಲನು ಅಂದರೆ ಚಲಿಸದವನು, ಅವನಲ್ಲಿ ಚಲನತ್ವ ಇಲ್ಲ ನೋಡು. ನಿತ್ಯನೂ ಇದ್ದಾನ, ಮತ್ತು ಪರಿಪೂರ್ಣನೂ ಇದ್ದಾನ, ಅಚಲ ಇದ್ದಾನ. ಮತ್ತು ಸ್ಥಾಣು ಅಂದರೆ ಸ್ಥಿರವಾಗಿಯೂ ಮತ್ತು ಸ್ಥಿರವಾಗಿರುವಂಥವನು, ಚಂಚಲ ಇಲ್ಲ ನೋಡು. ವಾಯುವಿಗೆ ಚಂಚಲ ಐತೆ. ಸನಾತನು ಎಂಬುದು ಅಂತ ಹೇಳ್ತಾನೆ, ಯಾವಾಗಲೂ ಪುರಾತನವಾದಂಥವನು ಅಂತ. ಈ ಆತ್ಮನಲ್ಲೇ ಅನೇಕ ಶರೀರಗಳು ಏನಪ್ಪ ಅಂದರೆ ಹುಟ್ಟೋದು, ತೋರೋದು, ನಾಶ ಆಗೋದು ಈ ಆತ್ಮನಲ್ಲಿ ಆರೋಪವಾದುವೆ ಹೊರತು ಯಥಾರ್ಥವಾದುದು ಅಲ್ಲ ಅಂತ ಹೇಳ್ತಾನೆ. ಹೀಗೆ ನಿಸ್ಸಂದೇಹವಾಗಿ ನೀ ತಿಳಿ ಅಂತ ಹೇಳ್ತಾನೆ. ಅವ್ಯಕ್ತ ಅಯಂ ಅಚಿಂತ್ಯ ಅಯಂ ಅವಿಕಾರ್ಯ ಅಯಂ ಉಚ್ಯತೆ ತಸ್ಮಾತ್ ಏವಂ ವಿದಿತ್ವಾ ಏನಂ ನ ಅಶೋಚಿತ ಅಹಂ ಅಂತ ಹೇಳ್ತಾನೆ. ಅಯಂ ಅಂದರೆ ಈ ಆತ್ಮನು ಅವ್ಯಕ್ತ. ಅಂದರೆ ವ್ಯಕ್ತ ಅಂದರೆ ಏನು? ಕಾಣೋದು. ಅವ್ಯಕ್ತ ಅಂದರೆ ಕಾಣದೇ ಇರುವುದು. ಏನೇನು ಇಂದ್ರಿಯಗಳಿಗೆ ಏನೇನು ಗೋಚರ ಇದಾವೆ ಅವೆಲ್ಲವೂ ನಮಗೆ ದೃಶ್ಯ ಇದಾವೆ ನೋಡು, ಕಾಣ್ತಾವೆ. ಪಂಚಜ್ಞಾನೇಂದ್ರಿಯಗಳು ಈ ಹೊರಗಿನ ವಿಷಯಾದಿ ಶಬ್ದಗಳನ್ನು ಗೋಚರ ಮಾಡ್ತಾವೆ, ಅಂದರೆ ತಿಳಿತಾವೆ, ಅವ್ರ ಅನುಭವವನ್ನು ಮಾಡ್ತಾವೆಲ್ಲ ಜ್ಞಾನೇಂದ್ರಿಯಗಳು. ಅವು ವ್ಯಕ್ತ ಇದಾವೆ. ಅಂತಃಕರಣ ಉಪಾದಿಯಿಂದ ಮನಾದಿ ಅಂತಃಕರಣಗಳು ಅವು ಕೂಡ ಗೋಚರ ಮಾಡ್ತಾವೆ, ಅನುಭವ ಮಾಡ್ತಾವೆ. ಮನಸ್ಸಿನಿಂದ ಅನುಭವ ಮಾಡ್ತೀವಿ, ಬುದ್ಧಿಯಿಂದ ಅನುಭವ ಮಾಡ್ತೀವಿ. ಇವೆಲ್ಲ ವ್ಯಕ್ತ ಇದಾವೆ, ಹೇಳಕ್ಕೆ ಬರ್ತದೆ. ನನ್ನ ಮನಸ್ಸಿಗೆ ಹಿಂಗಾಗಿತ್ತು, ನನ್ನ ಬುದ್ಧಿಗೆ ಹಿಂಗಾಗಿತ್ತು ಅಂತ ಇವು ವ್ಯಕ್ತ ಮಾಡೋಕ್ಕೆ ಬರ್ತದೆ. ಆದರೆ ನಿನ್ನನ್ನು ನೀ ವ್ಯಕ್ತ ಮಾಡಲಿಕ್ಕೆ ಬರೋಂಗಿಲ್ಲ. ಯಾಕಂದರೆ ಈ ಮನಾದಿ ಇಂದ್ರಿಯಗಳಿಗೆ ಅತೀತವಾಗಿರ್ತಕ್ಕಂಥವನು ಅವ್ಯಕ್ತನು. ಇವೆಲ್ಲವೂ ನಿನ್ನ ಮುಂದೆ ದೃಶ್ಯ ಇದಾವ, ನೀನು ಅದೃಶ್ಯವಾಗಿ ದೃಕ್ ಸ್ವರೂಪನಾಗಿದ್ದಿ. ಮತ್ತು ಈ ಆತ್ಮನು ಅಚಿಂತ್ಯ ಅಂದರೆ ಮನಸ್ಸಿನಲ್ಲಿ ವಿಷಯವಿಲ್ಲದವನು. ಅಂದರೆ ಮನಸ್ಸಿನ ವಿಷಯ ಅಲ್ಲ ನೋಡು. ಮನಸ್ಸಿನಲ್ಲಿ ಎಲ್ಲ ಕಲ್ಪನೆಗಳು ಹೇಳಕ್ಕೆ ಬರ್ತಾವೆ, ಚಿಂತೆ ವ್ಯಸನಗಳು ಮನಸ್ಸಿನಲ್ಲಿ ಹೇಳಕ್ಕೆ ಬರ್ತಾವೆ ಹೊರತು ಮನಸ್ಸಿಗೆ ಮೀರಿರ್ತಕ್ಕಂಥವನು ಅವನಿಗೆ ವಿಷಯ ಅಲ್ಲ. ಅದಕ್ಕೆ ಅದು ವಚನಕ್ಕೆ ಗೋಚರ ಮಲ್ಲೆಂದು, ಅದು ಮಾನಸಕ್ಕೆ ವಿಷಯ ಮಲ್ಲೆಂದು.
ಕೇಳುತ್ತಮ್ಮ ಮತ್ತೊಂದನುವಿನಿಂದ ಕೇಳು ಉಪದೇಶಿಸಬೇಕದರಿಂದ ಅಂತ ನಿಜಗೊಂಡ್ರು ಹೇಳಿದರು. ಅದು ಬಾಯಿಲೆ ಹಿಂಗೆ ಹಂಗೆ ಅಂತ ಹೇಳಕ್ಕೆ ಬರ್ತಿತ್ತು ಅಂದರೆ ಇಂದ್ರಿಯಕ್ಕೆ ಏನಾರ ಗೋಚರ ಇತ್ತು ಅಂದರೆ ಹೇಳಕ್ಕೆ ಬರ್ತದೆ ಶಬ್ದದಿಂದ. ಅದು ವಚನಕ್ಕೆ ಅದು ಶಬ್ದದಿಂದ ಹೇಳಕ್ಕೆ ಬರೋದಲ್ಲ. ಅದು ಮನಸ್ಸಿಗೆ ವಿಷಯ ಮಲ್ಲೆಂದು ಮಾನಸಿಕ ವಿಷಯ ಅಲ್ಲ. ಅದು ಮನಸ್ಸಿನಿಂದನೂ ಹೀಗೆ ಕಲ್ಪನಾ ಮಾಡಿ ಹಿಂಗೈದಾನ ಹಂಗೈದಾನ ಎತ್ತರ ಇದ್ದಾನ ಗಿಡ್ಡಕ್ಕೈದಾನ ಅಂತ ಹೇಳಕ್ಕೆ ಬರ್ತದೆ. ಮನುಷ್ಯನ ಕಲ್ಪನೆಗೂ ಮೀರಿರ್ತಕ್ಕಂಥದ್ದು. ಮತ್ತು ಹೆಂಗೆ ಹೇಳ್ತೀರಿ ಐದನಂತನೂ ನೀವು ಹೆಂಗೆ ಹೇಳ್ತೀರಿ? ಮತ್ತು ಇಲ್ಲಿ ಮನುಷ್ಯಗೂ ಬರೋಂಗಿಲ್ಲ ಅಂತೀರಿ, ಕಣ್ಣಿ ಇಂದ್ರಿಯಗಳಿಗೇನೂ ಇಲ್ಲ ಅಂತ ಹೇಳ್ತೀರಿ. ಮತ್ತು ಅದನ್ನು ನಾವು ತಿಳಿಯೋದಾದ್ರೆ ಹೆಂಗೆ ತಿಳಿಬೇಕು? ಐದನ ಅನ್ಬೇಕು ಏನಿಲ್ಲ ಅನ್ಬೇಕು? ಯಾಕಂದ್ರೆ ಅದು ಅವ್ಯಕ್ತ ಅಂತ ಹೇಳ್ತೀರಿ. ಈ ಕಡೆ ಕಾಣಂಗೂ ಇಲ್ಲ ಅಂತ ಹೇಳ್ತದೆ ಶಾಸ್ತ್ರ. ಮತ್ತು ಇಲ್ಲಿ ಮನುಷ್ಯನಿಂದನೂ ಮತ್ತು ತಿಳಿಯೋಕೆ ಬರೋಂಗಿಲ್ಲ ಅಂತೀರಿ. ಮತ್ತು ಇದು ಇಂದ್ರಿಯಗಳಿಂದನೂ ಗೋಚರ ಇಲ್ಲ. ಒಟ್ಟಕ್ಕೆ ಐದನೂ ಇಲ್ಲ ಅಲ್ಲಿ ಆತ್ಮ ಅಂತಂದ್ರೆ ಅದಕ್ಕೆ ಹೇಳಿದರು ಪೇಳುತ್ತಮ್ಮ ಮತ್ತೊಂದು ಅನುವಿನಿಂದ. ಯಾವುದನ್ನು ನೀ ಎಲ್ಲಿತಾನ ತಿಳಿತಿದ್ದಿ ಅವೆಲ್ಲ ತಿಳಿಯೋನು ಇಂದ ಒಬ್ಬನೇನು ಇದಾನಲ್ಲ ಅವನೇ ನೋಡಿ ನೀನು. ಅವನ್ನ ನೀ ತಿಳಿಯೋಕೆ ಬರೋಂಗಿಲ್ಲ. ಅನುವಿನಿಂದ ಹೇಳ್ತದೆ ಶಾಸ್ತ್ರ. ದೃಶ್ಯ ವಿಲಕ್ಷಣದಿಂ ಕುರು ಹಿಟ್ಟು. ಯಾವುದು ನಿನಗೆ ದೃಶ್ಯ ಅದ ಆ ದೃಶ್ಯವನ್ನು ತಿಳಿಯುವಂಥ ದೃಕ್ಸ್ವರೂಪನೇ ನೀ ಇದ್ದಿ. ಅದು ನಿನ್ನ ಅನುಭವದಲ್ಲೇ ನಿನಗೆ ಕಾಣಬೇಕೇ ಹೊರತು ಅದು ಪ್ರತ್ಯಕ್ಷವಾಗಿ ಇಂದ್ರಿಯದಂತೆ ಅಲ್ಲ. ಶಾಸ್ತ್ರದಾಗ ಎಲ್ಲರೂ ಕೇಳ್ಕೊಂತ ಬಂದೀವಿ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಅಹಂಕಾರ ನಾನಲ್ಲ, ಶರೀರ ನಾನಲ್ಲ, ಇಂದ್ರಿಯಗಳು ನಾನಲ್ಲ, ಮತ್ತು ನಾನಲ್ಲ ಇವೆಲ್ಲ ನಾನಲ್ಲ ಅಂದಮೇಲೆ ಏನು ಹೇಳಕ್ಕೆ ಬರಲಾರ್ದದ ಅದು ನೀನಿದ್ದಿ. ಅದನ್ನು ನೀ ಅನುಭವದಲ್ಲಿ ತಿಳಿಬೇಕೇ ಹೊರತು ಅದನ್ನು ತೋರಿಸ್ಕೊಡಕ್ಕೆ ಕೂತಿನಂದ್ರೆ ಬರಂಗಿರೋದು. ಆತ್ಮ ನೀನು ದೃಶ್ಯ ಇಲ್ಲ, ದೃಕ್ ಸ್ವರೂಪ ಎಲ್ಲವನ್ನು ತಿಳಿಯುವಂಥ ಚೇತನ ಸ್ವರೂಪ ನೀ ಇದ್ದಿ. ತಿಳಿಸುವಂತ ಇವು ಅನಾತ್ಮ ಇದಾವಂತ ಶಾಸ್ತ್ರ ಹೇಳಿದ. ಅನಾತ್ಮವನ್ನು ತಿಳಿಯೋದೇ ಇದೇ ಒಂದು ಅಣುವು. ಈ ಅಣುವಿನಿಂದ ಆತ್ಮ ಇದ್ದಾನೆ, ಆ ಆತ್ಮ ನಾನೇ ಇದ್ದೀನಿ ಅಂತ ತಿಳಿಯೋದು ಇದು ಅಣುವು. ಅದು ಬಿಟ್ಟು ಕೇಸಿ ಇದನ್ನು ನೋಡಿದಂಗೆ ಅದನ್ನು ನೋಡಿ ಬರ್ತಾನಂದ್ರೆ ಕಾಣ್ತದೆ ನಾನು ಇಲ್ಲ. ಯಾಕಂದ್ರೆ ಅವನು ಅದೃಶ್ಯ ಇದ್ದಾನ. ಅಶಬ್ದಂ ಅಸ್ಪರ್ಶಂ ಅರೂಪಂ ಅವಯಂ ನಿತ್ಯಂ ಶಾಶ್ವತಃ. ಅವನಲ್ಲಿ ಶಬ್ದ ಇಲ್ಲ. ಎಲ್ಲಿ ಶಬ್ದ ಅದ ಅಲ್ಲಿ ಭೇದ ಅದ. ಎಲ್ಲಿ ಶಬ್ದ ಅದ ಅಲ್ಲಿ ಕಲ್ಪನಾ ಅದ. ಎಲ್ಲಿ ಶಬ್ದ ಅದ ಅಲ್ಲಿ ವಿಷಯ ಅದ. ಆತ್ಮನಲ್ಲಿ ಶಬ್ದ ಇಲ್ಲ. ಮತ್ತು ಅವನಲ್ಲಿ ಶಬ್ದ ಸ್ಪರ್ಶನೂ ಇಲ್ಲ. ಸ್ಪರ್ಶ ಅವಯಂ ಅವನಲ್ಲಿ ಯಾವ ಅವಯ ಇಲ್ಲ. ಉಳಿದವೆಲ್ಲವೂ ಅವಯ ಇದೆಯಲ್ಲ ಶರೀರಕ್ಕೆ. ಅವನು ಈ ಲಕ್ಷಣದಿಂದ ನೀನು ತಿಳ್ಕ. ಹೆಂಗೆ ತಿಳಿಯೋದಂದರೆ ಇಲ್ಲಿ ಒಂದು ಉಪಾಯ ಮಾಡಿ ಶಾಸ್ತ್ರಗಳು ಹೇಳ್ತಾವೆ. ಎಂದು ಚಂದ್ರಮನ್ನು ನೋಡ್ಲಾರ್ದವನಿಗೆ ಚಂದ್ರಮ ಹೆಂಗಿರ್ತಾನಪ್ಪ ಅಂತಂದ್ರೆ ಯಾವನೊಬ್ಬನು ಹೋಗಿ ಗಿಡಕ್ಕೆ ಕುಂದ್ರಿಸ್ಕೇಸಿ ತೋರಿಸಿದಂತಾಗ ಈ ಗಿಡದ ಬುಡಕ್ಕೆ ಕಾಣ್ತಾನಲ್ಲ ಅಲ್ಲಿ ಮೇಲೆ ಕಾಣೋನೇ ಚಂದ್ರಮ ಅಂತ. ಗಿಡ ತೋರಿಸೋದು ಅವನ ಉದ್ದೇಶ ಇಲ್ಲ. ಗಿಡ ತೋರಿಸ್ಬೇಕು ಅನ್ನೋದು ಅವನಿಗೆ ಉದ್ದೇಶ ಇಲ್ಲ. ಚಂದ್ರಮ ತೋರಿಸ್ಬೇಕಾಗ್ಯದ. ಆ ಚಂದ್ರಮನ ನೇರವಾಗಿ ಇವನೇ ಅಂತಂದ್ರೆ ಇವನಿಗೆ ತಿಳಿಯಂಗಿಲ್ಲ ಅಂತ ತಿಳ್ಕೊಂಡು ಗಿಡ ತೋರಿಸಿ ಆಮೇಲೆ ಚಂದ್ರಮನ ತೋರಿಸ್ತಾನೆ. ಇದು ತಟಸ್ಥ ಲಕ್ಷಣ. ಅದರಂಗೆ ಶಾಸ್ತ್ರ ಶರೀರವನ್ನು ಹೇಳಕ್ಕೆ ಹೊಂಟಿಲ್ಲ. ಶರೀರ ಇಲ್ಲೇ ಇಲ್ಲ, ನಿನ್ನ ಕಲ್ಪನೆಯಲ್ಲಿ ತೋರ್ಯೋದು ಅಷ್ಟೇ. ಅದು ನಿನ್ನ ಭಾವನೆಯಲ್ಲಿ, ನಿನ್ನ ಕಲ್ಪನೆಯಲ್ಲಿ ಈ ಜಗತ್ತು ಈ ಶರೀರ ತೋರ್ತದೆ ಹೊರತು ಈ ಕಲ್ಪನಾ ಅಳಿತು ಅಂದರೆ ಏನೂ ಇಲ್ಲ ನಿನ್ನಲ್ಲಿ. ನೀನು ಒಬ್ಬನೇ ಇದ್ದೆ ನೋಡು. ಅಲ್ಲಿ ಏನು ಶಬ್ದ ಇಲ್ಲ, ಸ್ಪರ್ಶ ಇಲ್ಲ, ರೂಪ ಇಲ್ಲ, ರಸ ಇಲ್ಲ, ಗಂಧ ಇಲ್ಲ, ಯಾವುದೂ ಇಲ್ಲ. ನಿನ್ನ ಸ್ವರೂಪ ಅಂಥದ್ದು. ಆದರೆ ನಿನಗೆ ಅದು ಅನುಭವಕ್ಕೆ ಬರಬೇಕಾಗಿತ್ತಂದರೆ ಮೊದಲು ಇದನ್ನು ತೋರೋದನ್ನು ನಿನಗೆ ತೋರಿಸ್ಬೇಕಲ್ಲ. ಏನು ಕಣ್ಣಿಗೆ ಕಾಣ್ತದೆ ಅದನ್ನು ನಿನ್ನ ಅನುಭವಕ್ಕೆ ತಂದು ಕೊಡಬೇಕಾಗ್ಯದ. ಅದಕ್ಕೆ ತಟಸ್ಥ ಲಕ್ಷಣದಿಂದ ಶರೀರಾದಿಗಳನ್ನು ಬೋಧ ಮಾಡಿ ಇವೆಲ್ಲವನ್ನು ತೋರಿಸಿ ಇವು ನೀನಲ್ಲ ಅಂತ ತಿಳಿಸೋದು ಇದು ಉಪಾಯ. ಈ ಉಪಾಯವನ್ನು ಹಿಡಿದು ಯಾರು ತನ್ನ ಆತ್ಮಾನುಭವವನ್ನು ತನ್ನ ಆತ್ಮದ ಸ್ವರೂಪವನ್ನು ದೃಢ ಮಾಡಿಕೊಂತಾರ ಅವರು ಮುಕ್ತರಾಗ್ತಾರೆ ಇದರಿಂದ. ಅದು ಬಿಟ್ಟು ನಾನು ನೋಡಿ ಬರ್ತೀನಿ ರೀ, ನೋಡಿದ ಮೇಲೆ ಅದನ್ನು ನಂಬುತ್ತೇನೆ ಅಂದರೆ ಅವ್ನು ನೋಡಲಿಕ್ಕಿಲ್ಲ, ನಿನಗೆ ಅದು ಜ್ಞಾನ ಆಗಲಿಕ್ಕಿಲ್ಲ. ಅದನ್ನು ಹೇಳ್ತಾರೆ ಅವರು. ಹೀಗೆ ವಿಷಯ ಅಲ್ಲ. ಈ ಆತ್ಮನು ವಿಕಾರರಹಿತನು. ವಿಕಾರ ಈ ಶರೀರಕ್ಕೆ ಐತೆ ಹೊರತು ಆತ್ಮನಿಗೆ ವಿಕಾರ ಇಲ್ಲ. ನಾ ಮುದುಕಾಗಿನಿ, ನಾ ಯೌವನದವನಿದ್ದೆ, ನಾನು ಸಣ್ಣವನಿದ್ದೆ ಅಂತ ಎಲ್ಲ ಹೇಳ್ತಿದ್ದೆ. ಯಾವುದನ್ನು ನೋಡಿ ಹೇಳ್ತಿದ್ದೆ? ಶರೀರ ನೋಡಿ ಹೇಳ್ತಿದ್ದೆ, ಆತ್ಮನ ನೋಡಿ ಹೇಳ್ತಿದ್ದೆ.
ಹೇಳೋನಿಗೆ ಏನಾನ ಮುದಿತನ ಬಂದದೇನು? ನಾ ಸಣ್ಣ ಹುಡುಗಿದ್ದಾಗ ಹಿಂಗಿದ್ದೆ ನೋಡಪ್ಪ ಹಂಗಿದ್ದೆ ಅಂತ ಹೇಳ್ತಾನೆ. ಮತ್ತು ಈಗ ನಾ ಮುದುಕಾಗಿನೇ ನನಗೆಲ್ಲ ಹಿಂಗಾಗ್ಯಾವ ಅಂತ ಹೇಳ್ತದೆ. ಮತ್ತು ಯಾವ್ದನ್ನು ನೋಡಿ ಹೇಳ್ತದಪ್ಪ? ಹೇಳೋನಿಗೆ ಏನಾನ ಮುದಿತನ ಬಂದದೇನೋ? ಅನುಭವ ಮಾಡಿದವನಿಗೆ ಏನಾನ ಮುದಿತನ ಬಂದದೆ? ಇಲ್ಲ. ಈ ಶರೀರ ನೋಡಿ ಶರೀರ ವಿಕಾರ ಆಗ್ಯದ, ಶರೀರದ ಹೇಳ್ತಾನೆ. ಆದ್ರೆ ಅದ್ರಾಗ ಏನು ಮಾಡಿಕೊಳ್ಳೋಣ? ಶರೀರ ನಾನು ಅಂತ ತಿಳ್ಕೊಳ್ಳೋಣ. ಅದಕ್ಕೆ ನನಗೆ ಮುದಿತನ ಬಂದದ, ನಾನು ಯೌವನ ಇದ್ದೆ ಅಂತ ಹಿಂಗೆ ಹೇಳ್ತಾನೆ ಅಷ್ಟೇ. ವಿಚಾರ ಮಾಡಿ ನೋಡಿದ್ರೆ ಅಲ್ಲೇ ಭೇದ ಅದು. ಅದರಂಗ ವಿಕಾರರಹಿತನು ಮತ್ತು ಉಚ್ಚತೆ ಅಂದರೆ ತಸ್ಮಾತ್ ಅದರಿಂದ ಎಲೇ ಅರ್ಜುನನೇ ಏನಂ ಅಂದರೆ ಈ ಆತ್ಮನನ್ನು ಹೀಗೆ ತಿಳಿದುಕೊಂಡು, ನಾ ಹೆಂಗೆ ಹೇಳಿನಿ ಇದರಂಗ ನೀ ತಿಳಿದುಕೊಂಡು, ಅನುಶೋಚಿತಂ ಶೋಕ ಪಡುವುದು ತುಮ್ ನ ಅಹರ್ಷಿ. ಇಷ್ಟು ನಾನು ನಿನಗೆ ಪರಿಪರಿಯಿಂದ ಹೇಳೀನಿ. ಆತ್ಮ ಅಂತೂ ಹಿಂಗೈದಾನ, ಆತ್ಮನ ಸ್ವರೂಪ ಹಿಂಗೈತೆ. ಅವನಿಗೆ ನಾಶ ಇಲ್ಲ, ಯಾವುದರಿಂದ ನಾಶ ಮಾಡೋಕ್ಕೆ ಬರಂಗಿಲ್ಲ. ಮತ್ತು ನಾಶ ಆಗೋ ಶರೀರ ಅಂತೂ ನೀವು ಹೊಡೆದ್ರೂ ಹೊಡೆದಿದ್ರೂ ಅದು ನಾಶ ಆಗೋದು ತಪ್ಪದಲ್ಲ. ಇಷ್ಟು ತಿಳಿದ ಮೇಲೆ ನೀನು ಶೋಕ ಮಾಡ್ತಿದ್ದೆ ಅಂದರೆ ಇದು ಯೋಗ್ಯ ವಿಚಾರವಂತರ ಲಕ್ಷಣ ಅಲ್ಲ ನೋಡು ಅರ್ಜುನ ಅಂತ ಹೇಳ್ತಾನೆ. ಇದು ಶೋಕ ಮಾಡುವಂಥದ್ದು ಐತೇನು? ಶೋಕ ಅಂದ್ರೆ ದುಃಖ ಮಾಡ್ಯಾನ. ಇಂದ 1ನೇ ಅಧ್ಯಾಯದಲ್ಲಿ ಏನು ಬರೀ ಅದೇ ದುಃಖನೇ ಮಾಡ್ಯಾನ. ವಿಷಾದ ಯೋಗ. ವಿಷಾದ ಅಂದ್ರೆ ದುಃಖ. ದುಃಖ ಅಂದ್ರೆ ತಾಪ ಮಾಡ್ತಾನೆ ನೋಡು. ದುಃಖ ಇದ್ದವರಿಗೆ ಅದು ಸುಖದ ಅನುಭವಕ್ಕೆ ಪ್ರಯತ್ನ ಮಾಡ್ತಾನೆ. ದುಃಖನೇ ಆಗಿಲ್ಲ ಅಂದ್ರೆ ಸುಖಕ್ಕೆ ಯಾಕೆ ಹೋತಾನೆ? ಯಾರು ಮೊದಲು ಅಳ್ತಾರ ಅವರಿಗೆ ಇನ್ನೊಂದೇನಪ್ಪ ಅಂದ್ರೆ ಪಡಿಬೇಕು, ಅದನ್ನು ತಿಳಿಬೇಕು ಎಂಬುದು ವಿಚಾರ ಇರ್ತದೆ. ನಮ್ಗೆ ಅಳಕ್ಕೆ ಬರೋವಲ್ದ, ನಮಗೆ ತಿಳಿಯೋದೇನು? ದುಃಖನೇ ಆಗಿಲ್ಲ ಅಂದಮೇಲೆ ಮುಂದಿಂದೇನೆ? ಯಾರಲ್ಲಿ ಅಳಬೇಕು, ಯಾರಲ್ಲಿ ಅಳಬೇಕು, ಯಾವಾಗ ಅಳಬೇಕು, ಹೆಂಗೆ ಅಳಬೇಕು ಎಂಬುದು ಅದು ಕ್ರಮ ಐತಿ. ಯಾರಲ್ಲಿ ಹತ್ತಾನ ಅರ್ಜುನ? ಪರಮಾತ್ಮ ಮುಂದೆ ಹತ್ತಾನ. ನಾವು ಯಾರು ಮುಂದೆ ಅಳ್ತೀವಿ? ಮಂದಿ ಮುಂದೆ ಅಳ್ತೀವಿ. ಏನನ್ನ ಕೊಡೋದು ಅವ್ರಿಗೆ? ನಮ್ಗೆ ಇವು ಜಗತ್ತಿನ ಮಂದಿ ಮುಂದೆ ನಮ್ಗೆ ಅಳತ್ ನಡೆದು ಅವ ಅತ್ತ ಭಗವಂತನ ಮುಂದೆ. ಅದಕ್ಕೆ ಅವನಿಗೆ ಜ್ಞಾನವನ್ನು ಬೋಧ ಮಾಡಿದ. ನಿಜಗೊಂಡ್ರು ಶಿವಕಾರುಣ್ಯ ಸ್ಥಳ ಯಾಕೆ ಬರೆದ್ರು? ಆ ಭಕ್ತನ ಬಾಧೆಯನ್ನು ಪರಮಾತ್ಮನ ಮುಂದೆ ಹೇಳಿಕೊಂಡಾನ. ಅಲ್ಲಿ ಒಂದಾದ್ರೂ ಉತ್ತರ ಕೊಟ್ಟಾನೇನು ಪರಮಾತ್ಮ ಶಿವಕಾರುಣ್ಯ ಸ್ಥಳದಲ್ಲಿ? ಒಂದು ಮಾತು ಹೇಳಿಲ್ಲ. ಅರ್ಜುನ ಒಂದು ಯೋಗ, ಅಳದ ಒಂದು ಯೋಗ ಮಾಡ್ಯಾನ ನೋಡು. ಹತ್ರ ಯೋಗ ಆಗಿರ್ಬೇಕು, ಹಂಗೆ ಅಳಬೇಕು. ಎಷ್ಟು ಮಂದಿ ಇರ್ತಾರೆ ಇಂಥವ್ರು? ಅವನು ಅರ್ಜುನ ಹತ್ತದಕ್ಕೆ ಅದು ವಿಷಾದ ಯೋಗ ಅಂತ ಒಂದು ಅಧ್ಯಾಯ ಆಯ್ತು. ಅಳೋದಕ್ಕೆ ಒಂದು ಯೋಗ ಆಯ್ತು. ಅಂದರೆ ಎಲ್ಲಿ ಅಳಬೇಕು, ಯಾರ ಮುಂದೆ ಅಳಬೇಕೆಂಬುದು ಗೊತ್ತಾಯ್ತಲ್ಲ. ಅವನು ಭಗವಂತನ ಮುಂದೆ ಹತ್ತದಕ್ಕೆ ಅದು ಯೋಗ ಆಯಿತು. ನಾವಿದ್ರೆ ಇವ್ರ ಮುಂದೆ ಅಳೋದಕ್ಕೆ ನಮಗೆ ರೋಗ ಆಯ್ತು ಕುಂತ್ಕೊಳ್ಳೋದು. ಜನ್ಮ ಜನ್ಮ ಕಾಡಿದ್ದೆ ಎದ್ದು ಹುಟ್ಟಿದಾಗಲಿಂದ ಹಿಡಿದು ಸಾಯ್ತಾನ ಅಳದೆ. ಎದಕ್ಕೆ ಅಳ್ತೀವಿ ಅಪ್ಪ ಅಂತಂದರೆ ನಾವು ಯಥಾರ್ಥ ತಿಳಿದಿಲ್ಲ. ಅದಕ್ಕೆ ಅಲ್ಲಿ ಶಿವಕಾರುಣ್ಯ ಸ್ಥಳದಲ್ಲಿ ಕೂಡ ಒಂದು ಅಧ್ಯಾಯದಲ್ಲಿ ಒಂದು ಮಾತು ಹೇಳಲ್ಲ. ಜೀವ ಸಂಬೋಧನಕ್ಕೆ ಬರೋಣ ಉಪದೇಶ ಪ್ರಾರಂಭ ಆಗ್ಯದಿಲ್ಲ. ಅದಂಗೆ ಇಲ್ಲಿ 2ನೇ ಅಧ್ಯಾಯದಲ್ಲಿ ಬಂದಾಗ ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡಕತ್ತಾನ. ಅವ್ನು ಬರೀ ಆತಗಂತ ಇದ್ದಾನ, ಹಿಂಗಾಗ್ಯದ, ನನಗೆ ಹಂಗಾಗ್ಯದ, ನಮ್ಮವ್ರು ಸಾಯ್ತಾರ, ಇಂಥವ್ರನ್ನ ಕೊಲ್ಲೋದಕ್ಕಿಂತ ನಾನು ಹಂಗೆ ಇರೋದು ಬೇಸು, ಅವರೇ ನನ್ನ ನಾಶ ಮಾಡಿದ್ರೆ ನಾನೇ ಪುಣ್ಯಾತ್ಮ ಅಂತ ತಿಳ್ಕೊಂತೀನಿ, ನನ್ನ ಭಾಗ್ಯ ಅಂತ ತಿಳ್ಕೊಂತೀನಿ, ಅಂಥವ್ರನ್ನ ಕೊಲ್ಲಿದ್ರೆ ಪಾಪ ಬರ್ತದ, ನೀತಿ ವಿರೋಧ ಆಗ್ತದ ಅಂತ ಇವನೇ ತಾನೇ ಶಾಣೆ ತಿಳಿದವನು ಹೇಳ್ದಂಗೆ ಹೇಳಕತ್ತಾನೆ ಎಲ್ಲ ಒಟ್ಟು. ಅದಕ್ಕೆ ಹೇಳ್ಯಾನ, ನೀ ತಿಳಿದವನಂತ ಅನ್ನಬೇಕು, ಏನು ದಡ್ಡ ಅನ್ನಬೇಕು, ನನಗೆ ತಿಳಿವಲ್ದಂತೆ ಮೊದಲೇ ಅಧ್ಯಾಯ ಪ್ರಾರಂಭದಲ್ಲಿ ಹೇಳ್ಯಾನಿಲ್ಲ. ಮಾತು ನೋಡಿದರೆ ಪಂಡಿತರಂಗೆ ಆಡ್ತಿದ್ದಿ, ಕೆಲಸ ನೋಡಿದರೆ ಸುಮಾರು ಅಜ್ಞಾನಿ ಕೆಲಸ ನೀವು ಮಾಡಕತ್ತಿದ್ದಿ. ಪಂಡಿತರು ಶೋಕ ಮಾಡಂಗಿಲ್ಲ, ಮತ್ತು ನೀ ಶೋಕ ಮಾಡ್ತದಂದ್ರೆ ನೀ ಪಂಡಿತನೂ ಅಲ್ಲ. ನಿನ್ನ ಮಾತು ಕೇಳಿದರೆ ಜ್ಞಾನಿಗಳು ಮಾತಾಡಿದಂಗೆ ಮಾತಾಡ್ತದ್ದಿ. ಇವು 2 ಲಕ್ಷಣ, ಒಂದಕ್ಕೊಂದು ಸಂಬಂಧ ಇಲ್ಲದ ಲಕ್ಷಣ ನಿನ್ನಲ್ಲೇ ಇದಾವೆ. ಈ ಮಧ್ಯದಲ್ಲಿ ಎಂತಲ್ಲಿ ಬಂದದ ನಿನಗೆ ಮೋಹ? ಎಲ್ಲ ಗೊತ್ತೈತೆ. ಇಲ್ಲಿ ಯುದ್ಧ ಮಾಡ್ಬೇಕಂತ ಮೊದಲೇ ನಿರ್ಣಯ ಮಾಡೀವಿ. ಯುದ್ಧ ರಣರಂಗದಾಗ ಬಂದಿದ್ದಿ, ಯುದ್ಧ ಮಾಡೋರು ಯಾರು ನನ್ನ ಜೊತೆಗೆ ಎಂಬುದನ್ನು ಗೊತ್ತೈತೆ. ಆದರೂ ನಿನಗೆ ಬಂದದ ಮೋಹ. ಅಂದರೆ ಮೋಹ ಇಂಥ ಸಮಯಕ್ಕೆ ಬರ್ತದಂತ ಹೇಳಿ ಬರ್ತದೇನದು? ಅವ್ರ ಉದ್ದೇಶ ಏನು ನಮಗೆ ಹೇಳ್ತಾರೆ ಅವರು. ಮೋಹ ನಮಗೆ ಇಂಥ ಸಮಯಕ್ಕೆ ಎಂಥ ಸಮಯ ನಿನಗೆ ಅಳಿಸ್ಬೇಕಂತ ಅದಕ್ಕೆ ಗೊತ್ತೈತೆ, ನಿನಗೇನು ಗೊತ್ತೈತೆ? ಆ ಸಮಯದಾಗ ಯಾರು ತಿಳಿದಾರ ನೋಡೋದ್ರನ್ನ, ಇಂಥ ಒಂದು ಆತ್ಮಜ್ಞಾನ ದೃಢ ಮಾಡಿಕೊಂಡಾರ
ಅದಕ್ಕೆ ಆಳಂಗಿಲ್ಲ. ಅವ್ರು ಆಳಂಗಿಲ್ಲ ಅಂದ್ರೆ ಏನು, ದುಃಖ ಮಾಡಂಗಿಲ್ಲ. ಹೊರಗೆ ಹತ್ತಿರ ಆತ ಅಳದಲ್ಲ ಅದು. ಹೊರಗೆ ಹತ್ತವರೆಲ್ಲ ಆಳ್ತಾರಂತ ತಿಳ್ಕೊಬಾರ್ದು. ಮನಸ್ಸಲ್ಲೇ ಆಳ್ತಾರಲ್ಲ, ಮನಸ್ಸು ದುಃಖ ಮಾಡಿತಂದ್ರೆ ಅದು ಹತ್ತಂಗೆ. ನಾವು ಬೇಕಾದಷ್ಟು ಇರಲಿ, ಅಲ್ಲಿ ದುಃಖ ಆಗಬಾರ್ದು. ಅಲ್ಲಿ ದುಃಖ ಇಲ್ಲದ ಹೆಂಗೆ ನಿರ್ಭಯವಾಗಿ ಸ್ಥಿತಿ ಇತ್ತು ನಮಗೆ ಅಂತಂದರೆ ಅವನೇನಪ್ಪ ಅಂದ್ರೆ ದುಃಖ ಮಾಡೋನಲ್ಲ, ಅವನು ಜ್ಞಾನಿದಾಗ ಬರ್ತಾನೆ. ಅದ್ರಂಗೆ ನೀ ಇಷ್ಟೆಲ್ಲ ದುಃಖ ಮಾಡಿದಿ, ಇಂಥವ್ರನ್ನ ನಾಶ ಮಾಡ್ತಾನಂತ ತಿಳ್ಕೊಂಡು ನೀ ದುಃಖ ಮಾಡಕತ್ತಿದ್ದಿ. ವಿಚಾರ ಮಾಡಿ ನೋಡಿದರೆ ಇದ್ರಾಗ ನೀನು ತಿಳಿದಂತೆ ಈ ಆತ್ಮನು ನಾಶ ಆಗುವವನಲ್ಲ. ಆ ಶರೀರ ನಾಶ ಅಂತ ಆತ್ಮನ ನಾಶ ಮಾಡೋಕ್ಕೆ ಬರೋಂಗಿಲ್ಲ, ಶರೀರ ಅಂತೂ ನಾಶ ಆಗೋದು ತಪ್ಪಂಗಿಲ್ಲ. ಹೀಗೆ ಶೋಕ ಪಡುವುದು ಯೋಗ್ಯ ಅಲ್ಲ ಅಂದರೆ ಶೋಕಿಸುವುದು ನಿನಗೆ ಉಚಿತವಲ್ಲ, ನಿನಗೆ ಯೋಗ್ಯ ಅಲ್ಲ. ನೋಡು ಅರ್ಜುನ, ತಿಳಿಲಾರ್ದವ್ರು ಮಾಡ್ಯಾರ ಸರಿ, ನೀನು ಯಾಕೆ ಇಷ್ಟೆಲ್ಲ ವಿಚಾರ ಮಾಡಿದ್ದೆ, ನಿಮ್ಮ ವಿಚಾರ ಐತೆ ನಿನಗೆ, ಇದ್ದು ನೀ ಇಂಥ ಶೋಕ ಮಾಡ್ತಿದ್ದೆ ಅಂದರೆ ನಿನಗೇನು ಅನ್ನಬೇಕು ಅಂತ ನಾ. ಅತ ಚೈನಂ ನಿತ್ಯಜಾತಂ ನಿತ್ಯವಾ ಮನಸ್ಸೇಯಮೃತ ತಥಾಪಿ ತಂ ಮಹಾಭಾವೋ ನೈವ ಶೋಚಿತಂ ಅಹರ್ಷಿ. ಅಥ ಅಂದರೆ ಒಂದು ಪಕ್ಷ, ಒಂದು ವೇಳೆ ನೀನು ತ್ವಂ ಅಂದರೆ ನೀನು, ಏನಂ ಅಂದರೆ ಈ ಆತ್ಮನನ್ನು, ನಿತ್ಯ ಜಾಯತ ಅಂದರೆ ಸದಾ ಹುಟ್ಟುತ್ತಿರುವವನು, ವಾ ಅಂದರೆ ಮತ್ತು ಯಾವಾಗಲೂ ಸಾಯುತ್ತಿರುವನು ಎಂದು ನೀನು ತಿಳಿದುಕೊಳ್ಳುವೆ. ಆದರೆ ನೀವೊಂದು ಹೇಳಕ್ಕೆ ಹಿಂಗೆ ತಿಳಿದಿರ್ಬೋದು, ಈ ಆತ್ಮನು ಯಾವಾಗಲೂ ಹುಟ್ಟುತ್ತಾನ ಮತ್ತು ಯಾವಾಗಲೂ ಸಾಯ್ತಾನ ಅಂತ ನೀ ತಿಳಿದಿದ್ದಾದರೆ, ಹೇ ಅರ್ಜುನ, ಈ ಪ್ರಕಾರ ಶೋಕ ಪಡುವುದು ನಿನಗೆ ತಕ್ಕದ್ದಲ್ಲ. ಒಂದು ವೇಳೆ ನೀನು ಆತ್ಮನನ್ನು ಯಾವಾಗಲೂ ಹುಟ್ಟುವವನು ಹಾಗೂ ಸಾಯುವನು ಎಂದು ಭಾವಿಸಿಕೊಳ್ಳುವೇ ಆದರೂ, ನೀ ಹಿಂಗೆ ತಿಳಿದು ತಪ್ಪಿಲ್ಲ, ತಿಳಿ. ಯಾವಾಗ ಹುಟ್ಟ್ಯಾನಪ್ಪ ಮತ್ತು ಯಾವಾಗನ ಸಾಯ್ತಾನ ಮತ್ತೆ ಹುಟ್ಟುತ್ತಾನ ಅಂತ ನೀ ಹಿಂಗೆ ತಿಳಿದಿದ್ದಾದರೆ ನೀನು ಈ ರೀತಿ ದುಃಖ ಪಡುವುದು ಯೋಗ್ಯ ಅಲ್ಲ. ಯಾಕೆ ಅವನು ಸಾಯಂಗಿಲ್ಲ ಅಂತ ನಿನ್ನ ಮಾತಿನಲ್ಲಿ ಹೇಳಿಕೊಟ್ಟಂಗೆ ಆಯ್ತಲ್ಲ. ನಾಶ ಆತನ ಮತ್ತೆ ಹುಟ್ಟತಾನ ಅಂದ್ರೆ ಮತ್ತೆ ಅವನಿಗೆ ಸಾವಿಲ್ಲ ಅಂತ ಹೇಳಿಕೊಟ್ಟಂಗೆ ಆಯ್ತಲ್ಲ. ಮತ್ತು ನೀ ಯಾಕೆ ಶೋಕ ಮಾಡ್ತಿದ್ದಿ? ಜಾತಸ್ಯ ಹಿ ಧ್ರುವ ಮೃತ್ಯುಂ ಧ್ರುವಂ ಜನ್ಮ ಮೃತ್ಯಸ್ಯ ತಸ್ಮಾತ್ ಪರಿಹಾರಾರ್ಥೇ ನ ತ್ವಂ ಶೋಚಿತಂ ಅಹರ್ಷಿ. ಏಕೆಂದರೆ ಜಾತಸ್ಯ ಹಿ ಧ್ರುವಂ ಮೃತ್ಯ, ಜಾತ ಅಂದರೆ ಹುಟ್ಟೋದು, ಯಾವುದು ಹುಟ್ಟ್ಯದ ಅದು ನಾಶ ಆಗಲಿಕ್ಕೆ ಬೇಕು. ಇದು ನೇಮ ಅದ, ಇದು ಹುಟ್ಟಿದ್ದು ನಾಶ ಆಗೋದೇ ಅದರ ನೇಮ ಅದ. ಮತ್ತು ಹಾಗೆ ಮರಣ ಹೊಂದಿದವರಿಗೆ ಜನ್ಮ ಪಡೆಯುವುದೇ ನಿಶ್ಚಿತವಾಗಿರುವುದು. ನಾ ಹುಟ್ಟೀನಿ ನಾ ಸಾಯ್ತೀನಿ ಅಂತ ತಿಳಿದಾನಲ್ಲ, ಅವನು ಹುಟ್ಟೋದಂತ ಗ್ಯಾರಂಟಿ ಅಂದರು ಅವರು. ನಾ ಹುಟ್ಟೀನಿ ನಾ ಸಾಯ್ತೀನಿ ಅಂತ ತಿಳಿದ ಮೇಲೆ ಅವನು ಸಾಯ್ತೀನಿ ಅಂತ ಯಾವಾಗ ತಿಳಿದಾನ ಅವನು ಹುಟ್ಟುತ್ತಾನ ಅಂತ ಗ್ಯಾರಂಟಿ ಅದು. ಮತ್ತು ಅದ್ರಾಗ ಶೋಕ ಮಾಡೋದು ಏನೈತಪ್ಪ ನೀನು? ಶರೀರ ಇರಲಿ ಒತ್ತಟಿಗೆ. ಈಗ ನಾನು ಹುಟ್ಟೀನಿ ನಾ ಸಾಯ್ತೀನಿ ಅಂತ ನೀ ತಿಳ್ತಿದ್ದಲ್ಲ, ನೀ ಸಾಯ್ತಿದ್ದೆ ಅಂದಮೇಲೆ ನೀವು ಮತ್ತೆ ಹುಟ್ಟೋವನೇ, ಮುಂದಾದರೂ ಹುಟ್ಟೋವನೇ ಅಲ್ಲ, ಮತ್ತೆ ಯಾಕೆ ಶೋಕ ಮಾಡ್ತಿದ್ದಿ ಅಂತ ಕೇಳ್ತಾನೆ. ಇದರಿಂದಲೂ ಸಹ ಈ ಉಪಾಯವನ್ನು ಕಾಣದೆ ಈ ವಿಷಯಕ್ಕಾಗಿ ಯೋಚಿಸುವುದು ಅರ್ಥಾತ್ ಚಿಂತೆ ಪಡೆಯಲು ಯೋಗ್ಯನಲ್ಲ ಅಂತ ಹೇಳ್ತಾನೆ. ಈ ರೀತಿಯಿಂದ ನೀನು ಯಾವುದೇ ರೀತಿಯಿಂದ ವಿಚಾರ ಮಾಡಿ ನೋಡಿದರೆ ನೀ ಮಾಡುವಂಥ ಶೋಕವು ಯೋಗ್ಯವಲ್ಲ. ಯಾಕೆ ಅಂದರೆ ಹುಟ್ಟಿರುವಂಥ ವಸ್ತು ಒಂದಿಲ್ಲ ಒಂದು ದಿವಸ ನಾಶ ಆಗೋದು ಅದು ಸ್ವಭಾವ ಅದ. ಮತ್ತು ನಾಶ ಆಗ್ತದ ಅಂದಮೇಲೆ ಅದು ಮತ್ತೆ ಪುನಃ ಹುಟ್ಟುತ್ತದ ಅಂತಲೇ ಹೇಳ್ಬೇಕಲ್ಲ. ಹುಟ್ಟಿದ್ದು ನಾಶ ಆಗ್ಯದ, ನಾಶ ಆದ ಮತ್ತೆ ಹುಟ್ಟೋದೆ ಅದರ ಸ್ವಭಾವ ಅದ. ಪುನರಪಿ ಜನನಂ ಪುನರಪಿ ಮರಣಂ, ಹುಟ್ಟೋದು ಸಾಯೋದು ಅದರ ಶರೀರದ ಧರ್ಮ ಅದ. ನೀ ಯಾವ್ದ್ರ ಸಲಹೆ ಶೋಕ ಮಾಡ್ತಿದ್ದಿ? ನಾ ಈಗ ಹುಟ್ಟಿನಿ ಮತ್ತೆ ಹುಟ್ಟಂಗಿಲ್ಲ ಅಂತ ಶೋಕ ಮಾಡ್ತಿದ್ದೋ? ಇಲ್ಲಪ್ಪ ಮತ್ತು ಈಗ ನಾನು ನಾಶ ಆದ್ರೆ ಮುಂದೆ ನಾನು ಹುಟ್ಟೋದೇ ಇಲ್ಲ ಅಂತ ಹಿಂಗೆ ಏನಾದರೂ ಕಲ್ಪನೆ ಆಯಿತು. ದೇಹ ನೋಡಿ ಆದ್ರೂ ನೀವು ವಿಚಾರ ಮಾಡಿದರೆ ಅದು ಹುಟ್ಟೋದೇ ಮತ್ತೆ ಅದರ ಸಲಹೆ ಶೋಕ ಮಾಡೋದು ಅಂತ ಇಲ್ಲಿ ಪರಮಾತ್ಮ ಅರ್ಜುನಿಗೆ ಉಪದೇಶ ಮಾಡಕತ್ತಾನ. ಯಾಕೆ ಮಾಡಬೇಕಾಗಿತ್ತು ಅಂತಂದರೆ ಮೋಹ ಏವ ಮಹಾಮೃತ್ಯು. ಮೋಹ ಸಾಮಾನ್ಯದಲ್ಲದು. ಅದಕ್ಕೆ ರಾಗದಿಂ ಬೇರಿನ್ನು ಭವ ಬೀಜ ಮುಂದುಂಟೆ. ನಿನ್ನ ಭವಕ್ಕೆ ಬೀಜ ಮಾಡಿದ್ದೇವದು ರಾಗ.
ರಾಗ ಮೋಹ ಅಂದರೆ ಒಂದೇ. ಇದು ಏನು ಮಾಡ್ಯದ ನಿನ್ನ ಬಹುಕ ಅಂದರೆ ನಿನ್ನ ಉತ್ಪತ್ತಿ ನಾಶಕ್ಕೆ ಬೀಜ ಆಗ್ಯದ ನೋಡು. ಎಲ್ಲಿವರೆಗೆ ಇದು ಬೀಜ ಹಂಗೆ ಐತೆ ಅಲ್ಲಿವರೆಗೆ ಇದು ತಪ್ಪಲಾರ್ದಂಗೆ ಸೆಳೆದು ಹೋಯ್ತದ. ಈ ಭವದಿಂದ ನೀ ಮುಕ್ತ ಆಗಬೇಕಾಗಿತ್ತಪ್ಪ ಅಂತಂದ್ರೆ ಈ ಮೋಹದಿಂದ ನೀ ವರ್ಜಿತನಾಗಬೇಕು. ನಾವು ವಸ್ತುವಿನಿಂದ ವರ್ಜಿತರಾಗಬಹುದು. ಬಾಹ್ಯದ ಜಗತ್ತಿನಲ್ಲಿ ಅನೇಕ ವಸ್ತುಗಳಿಂದ ನಾವು ತ್ಯಾಗ ಮಾಡ್ಬೋದು, ಏನು ದೊಡ್ಡ ಮಾತಲ್ಲ. ಆದರೆ ಮೋಹದಿಂದ ತ್ಯಾಗ ಮಾಡೋದು ಬಹಳ ಕಠಿಣ ಐತೆ. ಶಾಸ್ತ್ರಗಳು ಉಪದೇಶ ಆದರೆ ಇದರ ಸಲಹೆ ಐತೆ ಅಂದರೆ ಆ ಮೋಹವನ್ನು ನಾಶ ಮಾಡೋದೇ ಇದ್ರ ಉಪದೇಶ ಐತೆ. ಮೋಹ ಎಲ್ಲಿ ಅದ? ಒಳಗದ. ಹೊರಗೆಲ್ಲವೂ ನಾವು ನನವಲ್ಲ ನಂದಲ್ಲ ಅಂತ ಹೇಳ್ತೀವಿ. ಒಳಗೆ ಮಾತ್ರ ಇದು ನನಗೇ ಇರಬೇಕು ನಂದೇ ಇರಬೇಕಂತ ನಾವು ಅನ್ಕೊಂಡೀವಿ. ಅವ್ರೇನಂದ್ರು ಹೊರಗೆಲ್ಲ ನೀವು ನಾನು ಅನ್ಕಂತ ಕುಂದ್ರು ಒಳಗೆ ಮಾತ್ರ ಇವು ನನವಲ್ಲ ಅಂತ ಇಷ್ಟು ದೃಢ ಜ್ಞಾನ ಆಗಬೇಕು. ಶರೀರದ ಮೇಲೆ ಎಷ್ಟು ಅಭಿಮಾನ ನಮಗೈತೆ ಇರಲಿ, ಅಷ್ಟೇ ಅಭಿಮಾನ ನಾ ಆತ್ಮನಿದ್ದೇನೆ ಅಂತ ಅಲ್ಲಿ ದೃಢ ಆಯ್ತಂದ್ರೆ ತಾನೇ ಬಿಟ್ಟೋತದ. ನಾವು ಎರಡು ಜೊತೆಗಿರಬೇಕು ಅಂತ ನಾವು ಅಂತೀವಿ. ಎರಡು ಹೆಂಗಿರಕ್ಕೆ ಸಾಧ್ಯ ಐತೆ? ಎರಡು ಇರಕ್ಕೆ ಬರಂಗಿಲ್ಲ ಅವು. ಅದಕ್ಕೆ ಅವರು ಮೊದಲು ಏನು ಹೇಳಿದರು? ಶರೀರ ಭಾವವನ್ನು ನಾಶ ಮಾಡಿಕೆ ಆತ್ಮಭಾವವನ್ನು ದೃಢ ಮಾಡಿಕೆ. ಇಲ್ಲ, ಆತ್ಮಭಾವವನ್ನು ದೃಢ ಮಾಡಿಕೆ ಶರೀರ ಭಾವ ತಾನೇ ನಷ್ಟ ಆಗ್ತದಂದ್ರು ಅವರು. ಅದಕ್ಕೆ ಹೇಳಿಕೆಂತ ಉಚ್ಛಿದ್ಯತೆ ಹೃದಯ ಗ್ರಂಥಿ ಬಿದ್ಯತೆ ಸರ್ವ ಸಂಶಯಂ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟಿ ಪರಾವರೆ. ಪರ ಅಂದರೆ ಶ್ರೇಷ್ಠ, ಆವರೆ ಅಂದರೆ ಕನಿಷ್ಠ. ಶ್ರೇಷ್ಠವಾದ ಆತ್ಮನ ಶ್ರೇಷ್ಠ, ಅವನಿಗೆ ನಾಶ ಇಲ್ಲ. ಆವರೆ ಅಂದರೆ ಕನಿಷ್ಠವಾದ ದೇಹ ಅದ. ಇಲ್ಲಿ ಏನು ಮಾಡು ಅಂದರೆ ಶ್ರೇಷ್ಠವಾಗಿರುವಂತಹ ಆತ್ಮನೇ ನಾನೆಂಬ ದೃಢಜ್ಞಾನವನ್ನು ನೀ ಮಾಡಿಕೊ. ಯಾವತ್ತಿದು ನಿನಗೆ ದೃಢ ಆಯಿತು, ಚಿದ್ಯತೆ ಸರ್ವ ಸಂಶಯಂ. ಎಲ್ರಿ ಎಲ್ಲ ಸಂಶಯ ನನಗೆ ಹೋಗ್ಬೇಕು, ನನ್ನ ಮನಸ್ಸಿನಾಗಿರಬಾರ್ದು, ನನ್ನ ಭಾವದಾಗಿರಬಾರ್ದು, ಈ ಎಲ್ಲ ಸಂಶಯ ಹೋಗ್ಬೇಕು. ಚಾಶಂತಿ ಕರ್ಮಾಣಿ, ಎಲ್ಲ ಕರ್ಮದಿಂದ ನಾ ಕಡಿಗಾಗಿರಬೇಕು. ಅದಕ್ಕೆ ಹೇಳ್ಕೊಂತ ಬಂದ್ರಲ್ಲ, ಚಿದ್ಯತೆ ಹೃದಯ ಗ್ರಂಥಿ ಬಿದ್ಯತೆ ಸರ್ವ ಸಂಶಯ. ಎಲ್ಲ ಸಂಶಯದಿಂದ ನನಗೆ ಮತ್ತೆ ಸಂಶಯ ಇರಬಾರ್ದು, ನನಗೆ ಸಂಶಯ ಇಲ್ಲದಂಗೆ ಆಗಿರಬೇಕು. ಎಲ್ಲ ಕರ್ಮದಿಂದ ನಾ ಮುಕ್ತ ಆಗಿರ್ಬೇಕು, ನನಗೇನೊಂದು ಕರ್ಮ ಇರಬಾರ್ದು. ಇವು ಯಾವತ್ತಾತವ ನೋಡು, ಅವತ್ತು ನೋಡಪ್ಪ ನಾ ಜ್ಞಾನಿ, ಅವಾಗ ನನಗೆ ಜ್ಞಾನ ಆತದ ಅಂತ ನೀ ತಿಳಿದಿದ್ದೆ. ಇವು ಎಲ್ಲ ನಿಂತ ಮೇಲೆ ನಿನಗೆ ಜ್ಞಾನ ಆಗಂಗಿತ್ತು, ಇದೇ ಮೋಕ್ಷನ ಸ್ಥಿತಿ ಲಕ್ಷಣ ಇತ್ತು ಅಂದರೆ ಮೊದಲು ಎಣಕ್ಕೆ ಮೋಕ್ಷ ಹೇಳಿ ಆಮೇಲೆ ನಿನಗೆ ಹೇಳ್ಬೇಕಾಗ್ತದೆ. ಶರೀರ ಎಲ್ಲಿವರೆಗೆ ಅದ ಅಲ್ಲಿವರೆಗೆ ಕರ್ಮ ನಡೆಯದೆ, ಅದರ ಧರ್ಮ ಅದ, ನಡೆದದಿಲ್ಲ ಅದ್ರ ಕರ್ಮ ಸ್ವಾಭಾವಿಕವಾಗಿ. ಕಿವಿ ಐತಿ ಕೇಳ್ತದ, ಬಾಯಿ ಐತಿ ಮಾತಾಡ್ತದ, ಕಣ್ಣು ಐತಿ ನೋಡ್ತದ, ಕೈ ಹಿಡಿತದ, ನಡೀತದ, ಹಿಡಿತದ, ಕಾಲು ನಡೀತದ. ಇದರ ಧರ್ಮ ನಡೆದೇ ನಡೆಯವಿಲ್ಲ. ಶರೀರ ಪ್ರಾಣ ಇರೋವರೆಗೆ ಪ್ರಾಣ ಶ್ವಾಸ ಉಚ್ಛ್ವಾಸ ಮಾಡೇ ಮಾಡ್ತದೆ. ಇದನ್ನು ನಿಂತ ನಿನಗೆ ಜ್ಞಾನ ಅದಂತ ಯಾರು ಹೇಳಿದ್ರು? ಅದು ಎಣಕ್ಕೆ ಹೇಳ್ಬೇಕಾಗ್ತದೆ ಮೋಕ್ಷ. ಅದು ಎಲ್ಲವೂ ನಿಂತವು ನೋಡಲ್ಲಿ. ಹಂಗಲ್ಲ, ಇವೆಲ್ಲ ಇರಬೇಕು. ಇವೆಲ್ಲ ಇದ್ದು ನಾ ಆತ್ಮ ಅಂತ ಯಾವತ್ತು ತಿಳಿದಿರ್ತಿದ್ದೆ ನೋಡು, ಆವತ್ತು ಇವೆಲ್ಲ ನಿನ್ನಿಂದ ತಾನೇ ಬಿಟ್ಟು ಹೋಗ್ತಾವ. ಅದನ್ನು ನೀ ಪ್ರಯತ್ನ ಮಾಡಬೇಡ ಅಂತ ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾರೆ. ಇಲ್ಲಿಗೆ ಸಮಯ ಆಗ್ಯದಂತ ಹೇಳಿ ಇಂದಿನ ಶಾಸ್ತ್ರಕ್ಕೆ ವಿರಾಮ. ಸ್ಮರಿಸುತ್ತ ಬೆಳಗಿರಿವರ ಗುರುರಾಜನಿಗೆ ಧರಣಿಯ ಜನರ ತಾಪವ ಹರಿಸಿದ ಗುರು ಶಿವ ಪುತ್ರನಿಗೆ ನಿತ್ಯ ನಿರಂಜನ ನಿರುಪಮನಾದ ದ್ವೈತಾಚಾರ್ಯರಿಗೆ ಸದ್ವಸ್ತಂ ಸವಿಕ್ತಿಲೆ ತಿಳುಪಿದ ಸತ್ಯಾನಂದನಿಗೆ ಗರಗದ ಶ್ರೀ ಗುರು ಮಡಿವಾಳೇಶ ವರದಿಂಜನಿಸಿದಗೆ ಪರಮ ಸದ್ಗುರು ಶ್ರೀ ಸಿದ್ಧರೂಢರ ಕರುಣೆಯ ಕಂದನಿಗೆ ವರ ನಿಜ ಗುಣ ವಿರಸಿಟುಕ್ಷ ಶಾಸ್ತ್ರದ ಋತನು ತಿಳಪಿದಗೆ ಮೆರೆಯುವ ಹುಬ್ಬಳ್ಳಿ ಶಾಂತಾಶ್ರಮದೊಳು ಔಷಧಿ ವಾಸಿಪಗೆ
ಅರುವಿನ ಆರುತಿ ಸ್ವರಿಸುತ್ತ ಬೆಳಗಿ ವರಗುರು ರಾಜನಿಗೆ ಧರಣಿಯ ಜನರ ತಾಪವರಿಸಿದ ಗುರು ಶಿವ ಪುತ್ರನಿಗೆ ಹರವೋಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದ ಬಿಂದು ಕಲ ಅತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ गुरु सिद्धार्थ महाराज की जय, श्री सद्गुरु शिवपुत्र स्वामी महाराज की जय, श्री सद्गुरु बसवानंद स्वामी महाराज की जय, श्री सद्गुरु अभिनव महाराज की